ತೊಂದರೆ ಕೊಟ್ಟಿದ್ದೇನೆ. ಅದಕ್ಕೆ ಬಹುಶಃ ನೀವು ಈ ಕಾರ್ಯಕ್ರಮ ತೊಂದರೆ ಆದರೂ ರಾಜ್ಯದ ಜನತೆಗೆ ಮತ್ತು ಆಡಳಿತ ನಡೆಸ್ತಕ್ಕಂಥವ್ರಿಗೆ ಕಣ್ತೆರೆಸ್ತಕ್ಕಂಥ ಒಂದು ವಿಷಯಗಳನ್ನು ಮಂಡನೆ ಮಾಡಲಿಕ್ಕೆ ನಿಮಗೊಂದು ಅವಕಾಶ ಇದರಿಂದ ದೊರಕಿತು ಅನ್ನೋದು ನನ್ನ ಅಭಿಪ್ರಾಯ. ನಾನು ಪ್ರಥಮವಾಗಿ ಭಾಳ ಸ್ಪಷ್ಟವಾಗಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಇದು ನಾನು ಯಾವುದೇ ಒಂದು ಪ್ರಚಾರಕ್ಕಾಗಲಿ ಇಲ್ಲ ಮತ್ತೊಬ್ಬರನ್ನ ತೆಗಳಲಿಕ್ಕಾಗಲಿ ಇವತ್ತಿನ ಈ ಒಂದು ಮಾಧ್ಯಮದ ಮಿತ್ರರೊಂದಿಗೆ ನಾನು ಭಾವನೆ ಹಂಚ್ಕೋತಾ ಇಲ್ಲ. ನೆನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ತುಂಬ ನೋವಿನಲ್ಲಿ ಮಾತನಾಡಿದ್ದಾರೆ. ನಮಗೂ ಸಹ ಹೇಳಿದ್ದಾರೆ, ನೋವು ಪಟ್ಕೊಳ್ಳೋದಾಗಲಿ ಮತ್ತಿನ್ನೇನೋ ಪದಬಳಕೆ ಮಾಡ್ಕೊಂಡು ಹೇಳಿದ್ದಾರೆ, ನೋವು ಪಟ್ಕೋಬೇಡಿ ಅಂತ. ರಾಜ್ಯದಲ್ಲಿ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದ್ದಾಗ ಸ್ವಲ್ಪ ಹೃದಯ ಇರ್ತಕ್ಕಂಥವ್ರಿಗೆ ನೋವು ಆಗೋದು ಸಹಜ. ಹೃದಯ ಇದ್ದವ್ರಿಗೆ, ಕಠಿಣವಾದ ಹೃದಯ ಇದ್ದರೆ ಎಲ್ಲಿಂದ ಅವ್ರಿಗೆ ನೋವಾಗ್ತದೆ. ಇವತ್ತು ಈ HMTಯ ಈ ಒಂದು ಆವರಣದ ವಿಷಯದಲ್ಲಿ ಯಾತಕ್ಕೆ ಈ ಒಂದು ಸಬ್ಜೆಕ್ಟ್ ಪ್ರಾರಂಭ ಆಗಿದೆ, HMT ವಿಷಯದಲ್ಲಿ ಇವತ್ತು ಕೇಂದ್ರದಲ್ಲಿ ನಾನು ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ನನಗೆ ಕೊಟ್ಟಿರ್ತಕ್ಕಂಥ ಇಲಾಖೆಗಳು ಒಂದು ಹೆವಿ ಇಂಡಸ್ಟ್ರಿ ಮತ್ತು ಇನ್ನೊಂದು ಸ್ಟೀಲ್ನ ಇಲಾಖೆ. ನಾನು ಈ ಜವಾಬ್ದಾರಿಯನ್ನು ಗೌರವಿತ ಪ್ರಧಾನಮಂತ್ರಿಗಳು ನನಗೆ ಕೊಟ್ಟ ನಂತರ ನಾನು ಪ್ರಮುಖವಾಗಿ ಒಂದು 2-3 ನಿರ್ಧಾರಗಳನ್ನು ಮಾಡಬೇಕು ಅಂತ ಪ್ರಯತ್ನಪಟ್ಟು 2 ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಏಕೆಂದರೆ ಹಿಂದಿನ ಸರ್ಕಾರಗಳಲ್ಲಿ ಹಲವಾರು ಪಬ್ಲಿಕ್ ಸೆಕ್ಟರ್ನಲ್ಲಿದ್ದಂಥ ಕಾರ್ಖಾನೆಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ನಿರ್ಧಾರಗಳು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಮತ್ತೆ ಈ ಪಬ್ಲಿಕ್ ಸೆಕ್ಟರ್ನ CPSE ಯೂನಿಟ್ಗಳನ್ನು ಪುನರ್ ಪ್ರಾರಂಭ ಮಾಡಿಸ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಸಮಸ್ಯೆಗಳು ಇದ್ದಾವೆ. ನಾನು ಮಂತ್ರಿ ಆದ ಮೇಲೆ ಈ HMTಯ ಕಾರ್ಖಾನೆ, ಏಕೆಂದರೆ ನಾವೆಲ್ಲ ಸಣ್ಣ ಮಕ್ಕಳು, ಆಗ ಬಸ್ಗಳು ಓಡಾಡ್ತಾ ಇದ್ದಿದ್ದು ಗಮನಿಸಿದ್ದೇವೆ. ನಾನು ಜಯನಗರದಲ್ಲಿದ್ದೆ. ನಾನು 1972-73ರಲ್ಲಿ HMT, NGF, ITI, BEL ಈ ಬಸ್ಗಳು ಬೆಳಗ್ಗೆ 4:15 ಗಂಟೆಗೆ ಪ್ರಾರಂಭ ಆದರೆ ಅವತ್ತು ನಮ್ಮ ಬೆಂಗಳೂರು ನಗರದಲ್ಲಿ BMTCಯ ವ್ಯವಸ್ಥೆಗಳಿರಲಿಲ್ಲ. ಒಂದೊಂದು ಕಾರ್ಖಾನೆಯಲ್ಲಿ ಇಡೀ ಬೆಂಗಳೂರು ನಗರದ ಹಲವಾರು ಭಾಗದಲ್ಲಿದ್ದಂಥ ಕಾರ್ಮಿಕರನ್ನ ಪ್ರಯಾಣಕ್ಕೆ 100 ಬಸ್ಗಳು ಒಂದೊಂದು ಕಂಪ್ನಿಯಲ್ಲಿ ಓಡಾಡ್ತಾ ಇದ್ವು. ಆ ದಿನಗಳನ್ನು ಯಾಕೆ ನಾನು ನೆನಪಿಸ್ಕೊಡ್ತಾ ಇದ್ದೇನೆ, ಈ ಕಾರ್ಖಾನೆಗಳು ಇವತ್ತು ನೀವು ನೋಡಿದ್ರಿ, HMTಯ ಸಂಪೂರ್ಣವಾದಂಥ ಒಂದು ಚಿತ್ರಣ ನೀವು ನೋಡಿದ್ರಿ. ಒಂದು ಕಾಲದಲ್ಲಿ ದೇಶದಲ್ಲಿ ಒಂದು ಉತ್ತಮವಾದಂಥ ಕಾರ್ಖಾನೆ ಅಂತಕ್ಕಂಥ ಹೆಸರು ಇಲ್ಲಿ ಏನು ಪ್ರಾರಂಭ ಆಯಿತು, ಇಲ್ಲಿಯ ಕಾರ್ಮಿಕರ ದುಡಿಮೆಯಿಂದ ದೇಶದಲ್ಲಿ 5 ಭಾಗದಲ್ಲಿ ಹೊಸ ಕಾರ್ಖಾನೆಗಳನ್ನು ಇಲ್ಲಿ ಸಂಪಾದನೆ ಮಾಡಿದಂಥ ಬಂಡವಾಳದಲ್ಲಿ ಕಟ್ಟಿದ್ರು. ಒಂದು ಪಿಂಜೋರ ಅಂತೇಳಿ ಹರಿಯಾಣದ ಹತ್ರ, ಇನ್ನೊಂದು ಅಜ್ಮೀರ್ನಲ್ಲಿ,
ನಮ್ಮ ಕೇರಳದಲ್ಲಿ, ಕಾಲಮಸೂರಿ, ಹೈದರಾಬಾದ್ನಲ್ಲಿ, ಹೀಗೆ 6 ಭಾಗದಲ್ಲಿ ಇಲ್ಲಿ ದುಡಿಮೆ ಮಾಡಿದಂಥ ಹಣದಿಂದ ಕಟ್ಟಿದ್ರು, ಬಂಡವಾಳದಿಂದ. ಒಂದು ಕಾಲದಲ್ಲಿ ತುಂಬ ಅದ್ಭುತವಾಗಿ ನಡೀತಾ ಇತ್ತು. 25,000ಕ್ಕೂ ಹೆಚ್ಚಿನ ಕಾರ್ಮಿಕರಿದ್ದರು ಈ ಒಂದು HMTಯ ಸಂಸ್ಥೆಯಲ್ಲಿ. ಈಗ ನೀವು ನಮ್ಮ ವಾಚ್ ಫ್ಯಾಕ್ಟ್ರಿ ಇವತ್ತು ಪರಿಸ್ಥಿತಿ ಏನಾಗಿದ್ರೆ ನೋಡಿದ್ರೆ ಏನಾಗಿದೆ. ಇವತ್ತು ಆ ವಾಚ್ ಫ್ಯಾಕ್ಟ್ರಿ ಏನು ಮೈನ್ ವಾಚ್ ಫ್ಯಾಕ್ಟ್ರಿ ಇತ್ತು, ಮುಚ್ಚಿದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಕಾರ್ಮಿಕರು ಒಂದು 100 ಜನ 150 ಜನ ಇದ್ದಾರೆ. ಈಗ ಅವ್ರಿಗೆ ಸಂಬಳ ಕೊಡಲಿಕ್ಕೆ ಆ ಕಾರ್ಖಾನೆ ಒಂದು ಕಡೆ ಮುಚ್ಚಿದ್ದಾರೆ, ಇನ್ನೊಂದು ಕಡೆ ಒಂದು 60-70 ಜನ ಆ ಒಂದು ವಾಚ್ಗಳನ್ನು ಅಸೆಂಬಲ್ ಮಾಡ್ತಕ್ಕಂಥದ್ದಕ್ಕೆ ಈಗಲೂ ಸಹ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಮೇಯ್ನ್ ಫ್ಯಾಕ್ಟ್ರಿ ಏನಿತ್ತು, ಕೆಲವು ಫಿಲಮ್ ಶೂಟಿಂಗ್ಗಳಿಗೆ ಅದಕ್ಕೆ ಬಾಡಿಗೆ ಕೊಟ್ಟು ಇಲ್ಲಿ ಸಾಲ ಕೊಡಬೇಕಲ್ಲ, ಅವರ ಸಂಬಳ ಕೊಡಬೇಕಲ್ಲ. ಇವತ್ತು ಕಾರ್ಖಾನೆಗಳೆಲ್ಲ ಮುಚ್ಕೊಂಡಿದ್ದಾರೆ. ಈಗ ಇಲ್ಲಿ ಬರಬೇಕಾದ್ರೆ ಈಗ ನೋಡಿದ್ರಿ HMTಯ ಮೂಲ ಯಾವೊಂದು ಮೆಷಿನ್ ಟೂಲ್ಸ್ನ ಕಾರ್ಖಾನೆ ಬೀಗ ಹಾಕಿದ್ದಾರೆ. ಅದರಿಂದ ಈ ಒಂದು ಕಾರ್ಖಾನೆಗೆ, ಸಂಸ್ಥೆಗೆ ಒಂದು ಕಾಯಕಲ್ಪ ಹೊಸದಾಗಿ ಕಲ್ಪಿಸಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದಾಗ ಇದನ್ನು ಏನಾದರೂ ಮಾಡಿ ದಾರಿ ತಪ್ಪಿಸ್ಬೇಕು ಅಂತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ನಿರಂತರವಾಗಿ HMT ಮೇಲೆ ಈ ಕಾರ್ಖಾನೆಯ ಏನೊಂದು ಭಾಗ ಇದೆ, ಇದು ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥದ್ದು. ಅರಣ್ಯ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕಾನೂನು ಪ್ರಕಾರ ಅರಣ್ಯ ಇಲಾಖೆಗೆ ಸೇರಬೇಕು ಅಂತ ಹೇಳಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಈ ಭೂಮಿ ಒಡಿಲ್ತಕ್ಕಂಥದ್ದಕ್ಕೆ ಹೊರಟಿದ್ದಾರೆ. ಇಲ್ಲಿ ನಾನು ವೈಯಕ್ತಿಕವಾದಂಥ ಏನು ಇಂಟ್ರೆಸ್ಟ್ ಇಲ್ಲ ಇಲ್ಲಿ ನನಗೆ. ಮೊದಲನೇದಾಗಿ QSL ಸಂಸ್ಥೆ, ಯಾವ ಕುದುರೆಮುಖ ಐರನ್ನೂರು, ದೇಶದ ಡಿವಿಡೆಂಡು 3,800 ಕೋಟಿ ಕಟ್ಟಿದ್ದಾರೆ ಅಲ್ಲಿ QSL. ಯಾವ ಕುದುರೆಮುಖದಲ್ಲಿ ಅವರ ಆಕ್ಟಿವಿಟೀಸ್ ನಿಲ್ಲಿಸಬೇಕಾಯಿತು. 2016ರಲ್ಲಿ ಇದೇ ಸಿದ್ದರಾಮಯ್ಯನ ಸರ್ಕಾರ ದೇವದಾರಿ ಐರನ್ ಭಾಗನ ಅಲಾಟ್ ಮಾಡಿದ್ರು. ಇವತ್ತವರೆಗೆ ಆ ಸಂಸ್ಥೆ ಅಲ್ಲಿ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ ಎಕ್ಸ್ಕವೇಷನ್ನ. ನಾನು ಮಂತ್ರಿ ಆಗಿ ಮೊದಲನೇ ಆದೇಶ ಮಾಡಿದ್ದು ಒಂದು 1,700 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ನ ಆ ಕುದುರೆಮುಖ ಸಂಸ್ಥೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ ತಕ್ಷಣವೇ ಅದ್ರ ಮೇಲೆ ಗದಾ ಪ್ರಹಾರ ಮಾಡಿದ್ರು. ಇವತ್ತಿನವರೆಗೆ ಅದನ್ನು ಮತ್ತೆ ನನ್ನ ಮೇಲೆ ಕೆತ್ತಕ್ಕೆ ಆಗಿಲ್ಲ. ಏನೇನೋ ಸಾಹಸ ಮಾಡಿ ನಮ್ಮ ಇನ್ನೊಂದು ಪಬ್ಲಿಕ್ ಸೆಕ್ಟರ್ ಏನಿದೆ NMDC, ಅದಕ್ಕೆ ಟೈಅಪ್ ಮಾಡಿ ಸ್ವಲ್ಪ ಅಲ್ಲಿಂದ ಮೆಟೀರಿಯಲ್ ಕೊಟ್ಟು ಆ ಪೆಲೆಟ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಒಂದು ಟೆಂಪ್ರರಿ ಅರೇಂಜ್ಮೆಂಟ್ ಮಾಡಿಸಿದ್ದೇವೆ. ಅದೊಂದು ಭಾಗ. ಈಗ ಅದು ಸಹ ಡಿಸ್ಇನ್ವೆಸ್ಟ್ಮೆಂಟ್ ಆಗಿದೆ. ಅದು ಮಾರಾಟ ಮಾಡಬೇಕು ಅಂತಾರೆ. ಅಲ್ಲಿ ಸುಮಾರು 1,000 ಜನ ಕಾರ್ಮಿಕರಿದ್ದಾರಲ್ಲಿ. ಅವ್ರ ಭವಿಷ್ಯ ಏನಾಗಬೇಕು? ಇನ್ನು ಇಲ್ಲಿಗೆ ಬಂದರೆ HMTದು ನಾನು ತೀರ್ಮಾನ ಮಾಡಿದಾಗ ನನಗೆ ಬೆಂಬಲ ಕೊಡಬೇಕು, ಈ ರೀತಿ ಮಾಡಬೇಕು. ಇವತ್ತು ಇದು ಕಾನೂನುಬದ್ಧವಾಗಿ ಮಹಾರಾಜರ ಕಾಲದಲ್ಲಿ ಕೆಲವು ಗಿಫ್ಟ್ ಮುಖಾಂತರ ಕೊಟ್ಟಿದ್ದಾರೆ, ಕೆಲವು ಖರೀದಿ ಮಾಡಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ ಇದೆ. ಇವತ್ತು ಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ ಮುಂದೆ ರಾಜ್ಯ ಸರ್ಕಾರ ಇವತ್ತೇನು ಅರ್ಜಿ ಹಾಕೊಂಡಿದ್ದಾರೆ. ನಾನು ಕೋರ್ಟ್ನ ಪರಿಮಿತಿಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾನೂನಿನ ವಿಷಯಗಳ ಬಗ್ಗೆ ಚರ್ಚೆ ಮಾಡಲ್ಲ, ಅದರ ಅವಶ್ಯಕತೆ ಇಲ್ಲ ನನಗೆ. ಜನತೆಗೆ ಒಂದು ಮಾಹಿತಿ ಕೊಡೋ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ಕರೆಸಿರ್ತಕ್ಕಂಥದ್ದು. ಇವತ್ತು HMT ಅಷ್ಟು ಅದ್ಭುತವಾಗಿ ನಡೀತಾ ಇದ್ದಂಥದ್ದು ಹಂತ ಹಂತವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಗ್ಲೋಬಲೈಸೇಷನ್ ಇದೆಲ್ಲ ಬಂತಲ್ಲ, ಹಲವಾರು ರೀತಿ ರಿಫಾರ್ಮ್ಸ್ಗಳು, ಎಕನಾಮಿಕ್ ರಿಫಾರ್ಮ್ಸ್ ಬಂದ ನಂತರ ಆ ಎಕನಾಮಿಕ್ ರಿಫಾರ್ಮ್ಸ್ಗಳು ತಂದ ಮೇಲೆ ನಮ್ಮ PSC ಯೂನಿಟ್ಗಳನ್ನು ಎಕನಾಮಿಕ್ ರಿಫಾರ್ಮ್ಸ್ನ ಹಿನ್ನೆಲೆಯಲ್ಲಿ ಯಾವ ರೀತಿ ಇದನ್ನು ಉಳಿಸಬೇಕು ಅಂತಕ್ಕಂಥದ್ದು, ಇದಕ್ಕೆ ಸೆಕ್ಯೂರಿಟಿ ಯಾಕೆ ಕೊಡಬೇಕಾಗುತ್ತೆ, ನಾವು ಅದರ ಕಡೆ ಗಮನ ಕೊಡಲಿಲ್ಲ. ಪ್ರತಿಯೊಂದಕ್ಕೂ ಪ್ರೈವೇಟ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗ್ತಾ ಹೋದ್ವು. ಒಂದು ಕಾಲದಲ್ಲಿ ಹಣ ಇಲ್ಲದೆ ಇರತಕ್ಕಂಥ ಸನ್ನಿವೇಶದಲ್ಲಿ ಈ PSUಗಳು
ಸಾವಿರಾರು ಕುಟುಂಬಗಳನ್ನು ಬದುಕಿಸಿರ್ತಕ್ಕಂಥ ಸಂಸ್ಥೆಗಳಿವು. ಇದೆಲ್ಲ ಕಂಡು ನಾವು ಇದನ್ನು ಹಾಳು ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಏನು ಕೈ ಹಾಕಿದ್ದೇವೆ. ಇಲ್ಲಿ ಯಾವೊಂದು ಕೆಲವು ಜಾಗಗಳನ್ನು ಈಗ ಈ ಮಂತ್ರಿ ಹೇಳ್ತಾ ಇದ್ದ, ಮಾಜಿ ಅರಣ್ಯ ಇಲಾಖೆ ಸಚಿವರು, ಈಗ ಪಂಚಾಯತ್ ರಾಜ್ ಮಂತ್ರಿಗಳಿದ್ದಾರೆ. 170 ಎಕರೆ ಲ್ಯಾಂಡ್ನ HMT ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಹೇಳಿದ್ದಾರೆ, ಆಪಾದನೆ ಮಾಡಿದ್ದಾರೆ. ಆಮೇಲೆ ಇದು ಈಗಲೂ ಫಿಸಿಕಲಿ ಯಾವೊಂದು ಅರಣ್ಯ ಇಲಾಖೆಗೆ ಸೇರಿದಂಥ ರೀತಿಯ ಒಂದು ಸ್ಟ್ರಕ್ಚರ್ ಇದೆ. ಈ ಅರಣ್ಯ ರೀತಿಯ ಒಂದು ಸ್ಟ್ರಕ್ಚರ್ನ ನಿಮ್ಮ ಅರಣ್ಯ ಇಲಾಖೆಯವರು ಮಾಡಿದ್ದಾರೆ, ಇದನ್ನು ಉಳಿಸಿದ್ದಾರಾ? ಯಾವ HMT ಕಾರ್ಖಾನೆಗೆ 1958-60ರಲ್ಲಿ ಕೆಲವು ತೀರ್ಮಾನಗಳಾಯಿತು. ಇಲ್ಲಿ ಎಲ್ಲ ರೀತಿಯ ಪರ್ಮಿಷನ್ಗಳನ್ನು ಈ ಕಾರ್ಖಾನೆ ಪ್ರಾರಂಭ ಆದಾಗ ಕೊಟ್ಟಿರ್ತಕ್ಕಂಥ ಒಂದು ಏರಿಯಾ ನ್ಯಾಯಬದ್ಧವಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಅಕ್ರಮಗಳಿಲ್ಲ. ಇದು ಇರ್ತಕ್ಕಂಥದ್ದು. ಇಲ್ಲಿ ಈಗ ಇತ್ತೀಚೆಗೆ ಕೆಲವು ತಕರಾರೇನು ತೆಗೆದಿದ್ದಾರೆ ಈ ಸರ್ಕಾರದಲ್ಲಿ. ಪಾಪ ಅರಣ್ಯ ಇಲಾಖೆ ಮಂತ್ರಿಗಳು, ಹಿಂದಿನ ಮಾಜಿ ಮಂತ್ರಿಗಳು ಹೇಳಿದ್ದಾರೆ, 15,000 ಎಕರೆ ಉಳಿಸಿದ್ದೇನೆ. ಕೋಲಾರದಲ್ಲಿ ಏನಾಗಿದೆ ನೋಡ್ತಾ ಇದ್ದೀನಿ. ನೀವು ಬೇರೆ ಕಡೆ ಉಳಿಸಿರೋದು ನೋಡೋಣ. ಕೋಲಾರದಲ್ಲಿ ಯಾವ ರೀತಿ ಉಳಿಸ್ಕೊಟ್ಟಿದ್ದೀರಿ ಅದು ಗೊತ್ತಿದೆ ನನಗೆ. ಇಲ್ಲಿ ಪ್ರಶ್ನೆ, ಈಗ 175 ಎಕರೆ ಹೇಳ್ತಾರಲ್ಲ, 175 ಎಕರೆ ಖಾಸಗಿಯವರಿಗೆ ಮಾರಾಟ ಮಾಡಿರ್ತಕ್ಕಂಥ ವಿಷಯದಲ್ಲಿ ಚರ್ಚೆ ಮಾಡಿದ್ರು. ಯಾರಿಂದ ಇದೆಲ್ಲ ಆಗಿರೋದು? ನಾನು ಮಾಡಿದ್ದೇನೆ? ಇವತ್ತು ಈ ಒಂದು ಕಾರ್ಖಾನೆಯ ಕೆಲವು ಭಾಗಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರದ ನೇತೃತ್ವದಲ್ಲೇ ಈಗೇನು ಹೇಳ್ತಾ ಇದ್ದಾರಲ್ಲ, ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ. ಬಿಡದಿ ಟೌನ್ಶಿಪ್ಪನ್ನು ನಾನು ಮಾಡ್ತಾ ಇರೋದು ಕುಮಾರಸ್ವಾಮಿಯವರ ಕನಸಿನ ಕೂಸೋದು. ನನಗೇನು ಇಂಟ್ರೆಸ್ಟ್ ಇಲ್ಲ. ಕನಸಿನ ಕೂಸನ್ನು ಇವತ್ತು ನಾನು ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ ಭಾಗವನ್ನು ವಿಶ್ವಕ್ಕೆ ಮಾದರಿಯಾಗಿ ನಾನು ಮಾಡ್ತೀನಿ. ನೆನೆ ಹೇಳಿದ್ದಾರೆ, ವಿಶ್ವಕ್ಕೆ ಮಾದರಿ ಮಾಡ್ತೀನಿ ಅಂತ. ನೀವು ಈ ರಾಜ್ಯದಲ್ಲಿ SM ಕೃಷ್ಣ ಅವರ ಸರ್ಕಾರದಲ್ಲಿ UD ಮಿನಿಸ್ಟರ್ ಆಗಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ವಿಶ್ವ ದರ್ಜೆಗೆ ಬೆಂಗಳೂರು ನಗರ ತೆಗೆದುಕೊಂಡು ಹೋಗಿರೋದು ಇಲ್ಲೇ ನೋಡ್ಬೋದು. ಈ HMT ಆವರಣದಲ್ಲಿ ವಿಶ್ವ ದರ್ಜೆಗೆ ಯಾವ ರೀತಿ ತೆಗೆದುಕೊಂಡು ಹೋಗಿದ್ದೀರಿ. ಯಾವುದೋ ವೆಲ್ಲಿಂಗ್ಟನ್ನು, ಪ್ರಿಸ್ಟೀಜು, ಬ್ರಿಗೇಡು ಅಲ್ಲ, ಹಲವಾರು ಇದ್ದಾವೆ ಇಲ್ಲಿ. ನೀವು ನೋಡಿದ್ರಿ ಬಿಲ್ಡಿಂಗ್ಗಳು. ನಮ್ಮ HMT 100 ಜನ, 1000 ಜನಕ್ಕೆ ಅನ್ನ ಕೊಟ್ಟಂಥ ಸಂಸ್ಥೆ. ಒಂದು ಕಡೆ ಬಿಲ್ಡಿಂಗ್ಗಳಲ್ಲಿ ಇರ್ತಕ್ಕಂಥ ಕಿಟಕಿಗಳು, ಪಟಿಕೆಗಳು ಎಲ್ಲ ಕಿತ್ಕೊಂಡು ಒಂದು ಕಡೆ ಅನಾಥವಾಗಿ ನನ್ನ ನೋಡ್ರಪ್ಪ ಅಂತ ಅಲ್ಲಿ ಆ ಬಿಲ್ಡಿಂಗ್ಗಳು ಅಳ್ತಾ ಇವೆ. ಇನ್ನೊಂದು ಕಡೆ ಬೃಹದಾಕಾರವಾಗಿ ಕಟ್ಟಿದ್ದಾರೆ ಇದೇ ಜಾಗದಲ್ಲಿ, HMT ಜಾಗದಲ್ಲಿ. ಯಾವ ಕಾಲದಲ್ಲಿ ಇವೆಲ್ಲ ನಡೀತು ಈಶ್ವರ ಖಂಡ್ರೆ ಅವರೇ? ನೀವು ಹೇಳ್ತಕ್ಕಂಥ ರೀತಿಯಲ್ಲಿ ಇವೆಲ್ಲ ಅರಣ್ಯ ಇಲಾಖೆಗೆ ಸೇರಿದ್ರೆ ಆ ಬಿಲ್ಡಿಂಗ್ಗಳನ್ನೆಲ್ಲ ಏನು ಮಾಡ್ತೀರಿ? ಈಗ ಪರ್ಮಿಷನ್ ಕೊಟ್ಟಾರೆ ಯಾರು ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ? ಆ ಜಾಗ ಕೊಡಬೇಕಾದ್ರೆ ಯಾರ್ಯಾರ ಪಾಲಿದೆ? ವಿಶ್ವದರ್ಜೆ ಮಾಡ್ತಕ್ಕಂಥ ಮಹಾನ್ ನಾಯಕರು, ಅವ್ರ ಪಾಲು ಎಷ್ಟಿದೆ? ನೀವು ರಾಜ್ಯ ಕಟ್ಟೋರು, ನಾವು ರಾಜ್ಯ ಹಾಳು ಮಾಡೋರು. ಇವತ್ತು ಈ ಕಾರ್ಖಾನೆಗೆ ಜೀವ ಕೊಡಬೇಕು ಅಂತ ಹೇಳಿ ಟೇಬಲ್ ಟು ಟೇಬಲ್ನಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸುಮಾರು ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಈಗಲೂ ಸಹ ಅವರಿಗೆ ಒಂದು ಔಷಧಿ ತಗೊಳ್ಳೋದಕ್ಕೆ ದುಡ್ಡಿಲ್ಲ. ಕುಟುಂಬದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ವಯಸ್ಸಾಗಿರೋರಿದ್ದಾರೆ. 590 ಕೋಟಿ ಅವರಿಗೆ ಹಲವಾರು ರೀತಿಯ ಕಾರ್ಮಿಕರಿಗೆ ಫೆಸಿಲಿಟೀಸ್ ಕೊಡಬೇಕಾಗಿದೆ. ಪೆನ್ಷನ್ನು, ಮಗದೊಂದು, ಅದು ಏನೇನಿದೆ, ಗ್ರ್ಯಾಚ್ಯುಟಿ,
590 ಕೋಟಿ ಅವ್ರಿಗೆ ಕೊಡಬೇಕು ದುಡ್ಡನ್ನ. ನಾನು ಮಂತ್ರಿ ಆದಮೇಲೆ ಪಾಪ ಅವರಲ್ಲಿ ಏನೋ ಒಂದು ನಂಬಿಕೆ, ಒಂದು ಅಂತಿಮವಾಗಿ ನಮ್ಮ ಜೀವನಕ್ಕೆ ಬದುಕನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಮೇಲಿದ್ದಾರೆ ಅವರು, ಆ ಕಾರ್ಮಿಕರು. ನಾನು ಎಲ್ಲ ಭಾಗದಲ್ಲೂ, ದೇಶದ 6 ಕಡೆ ಏನಿದೆ ಅಲ್ಲ ಎಲ್ಲ ಭಾಗದಲ್ಲೂ ಪ್ರವಾಸ ಮಾಡಿದ್ದೀನಿ. ಎಲ್ಲ ಭಾಗದಲ್ಲೂ ಒಂದು ಆಸೆ ಇಟ್ಕೊಂಡಿದ್ದಾರೆ. ಇವತ್ತು ನಾನು ಒಂದು ಹೊಸದಾಗಿ ನಮ್ಮ MHIನ ಅಧಿಕಾರಿಗಳೇನಿದ್ದಾರೆ, ಸೆಕ್ರೆಟರಿ ಅವರು ಮತ್ತು ಜಾಯಿಂಟ್ ಸೆಕ್ರೆಟರಿಗಳು, ಇವ್ರು ಯಾಕೆ ಡೆಲ್ಲಿಯಿಂದ ಬಂದಿದ್ದಾರೆ ಇವತ್ತು, ಇವರೊಬ್ಬರು ಜಾಯಿಂಟ್ ಸೆಕ್ರೆಟರಿ. ಇಲ್ಲಿರ್ತಕ್ಕಂಥ ವಾಸ್ತವಾಂಶಗಳನ್ನೆಲ್ಲ ಡೀಟೇಲ್ ಸ್ಟಡಿ ಮಾಡಿ ಹೋಗಬೇಕು ಅಂತಲೇ ಕರೆಸಿದ್ದೆ. ಸೆಕ್ರೆಟರಿ ಅವ್ರಿಗೆ ಬರಲಿಕ್ಕೆ ಹೇಳಿದ್ದೆ, ಅವರು ಬೇರೆ ಕೆಲಸದ ಮೇಲೆ ಅವ್ರನ್ನ ಡೆಪ್ಯೂಟ್ ಮಾಡೋದು. ಇಲ್ಲಿ 3,000-3,500 ಎಕರೆ ಲ್ಯಾಂಡ್ ಇದೆ. ಇಲ್ಲಿ ಬರೀ ಇದ್ರದಲ್ಲ, ಕರ್ನಾಟಕದಲ್ಲ, ಕಾಲಾಮಸೂರಿ ಕೇರಳದಲ್ಲಿ ಅಲ್ಲಿ 350 ಎಕರೆ ಇದೆ. ಹೈದರಾಬಾದ್ ನಗರದಲ್ಲಿ 1,200 ಎಕರೆ ಇದೆ. ಇದನ್ನು ಹಾಗೆ ಬಿಟ್ಟರೆ ಈಗ ಇಲ್ಲಿ ಹೇಳ್ತಾರಲ್ಲ, ಇಲ್ಲಿ ತೋರಿಸ್ತಾ ಇದೀವಲ್ಲ ಬಿಲ್ಡಿಂಗು, ಒಂದೊಂದೇ ಲ್ಯಾಂಡ್ ಗ್ರ್ಯಾಬರ್ಸ್ಗೆ ಯಾವ ಥರ ಅನುಕೂಲ ಮಾಡಬೇಕು ಮಾಡ್ತಾರೆ. ಪಾಪ ಹೇಳಿದ್ದಾರೆ, ಅದೆಂಥದ್ದು DLFಗೆ ಪೋಸ್ಟ್ಗಳು ಬೇರೆ ಅಂಟಿಸವ್ರೆ. ಈಗ ಅದೆಂಥದ್ದು ಹೇಳಿದ್ರು ಪದಾನ, ಇದು ರಿಯಲ್ ಎಸ್ಟೇಟ್ ಇದಕ್ಕೇನೋ ಹೇಳೋರು ಪದ, ಏನೋ ಪೋಸ್ಟ್ಗಳಿಗೆ ಅದೊಂದು ಶುರುವಾಗಿದೆ DLF ಬಗ್ಗೆ ಮಾತಾಡ್ತೀನಿ. ಈಗ ಬೇಡ, HMT ಶೇರ್ ಅದರಿಂದ ಆ ಸಬ್ಜೆಕ್ಟ್ ಬೇಡ, ಮಾತಾಡೋಣ ಅಂತ. ಸರ್, ಈಗ ಅಂದ್ರೆ ಎಸ್.ಎನ್. ಕೃಷ್ಣ CM ಆಗಿದ್ದಾಗ DK ಶಿವಕುಮಾರ್ ಇದೆಲ್ಲ 174 ಎಕರೆ ವಿಲೇವಾರಿ ಆಗಿರೋದು ಆ ಪೀರಿಯಡ್ನಲ್ಲಿ. ಈಗಿನ ಮುಖ್ಯಮಂತ್ರಿಗಳು ಆಗ UD ಮಿನಿಸ್ಟ್ರು ಈ ಮಹಾನುಭಾವರು. ಕೋಆಪರೇಟಿವ್ನಲ್ಲಿ ಮಂತ್ರಿ ಆಗಿದ್ದು ಸ್ವಲ್ಪ ದಿವಸ ಇದ್ದರು. ಆಗೇನು ಮಾಡೋರು, NTI ಸೊಸೈಟಿದು ಆಮೇಲೆ ಒಂದ್ಸಲ ಚರ್ಚೆ ಮಾಡೋಣ. NTI ಸೊಸೈಟಿ ಕತೆ ಅದೊಂದು ದೊಡ್ಡ ಕತೆ ಇದೆ. ಅದು NTI ಸೊಸೈಟಿದು, ಸಹಕಾರಿ ಸೊಸೈಟಿ. ಇಲ್ಲಿ ಯಾರ್ಯಾರಿಗೆ ಯಾರ್ಯಾವಾಗ ಸೇಲ್ ಆಗಿದೆ. ನಾನು ಮುಖ್ಯಮಂತ್ರಿ ಆದ ನಂತರ ನನ್ನ ಗಮನಕ್ಕೆ ಇದು ಬಂದಾಗ ನಾನು ಆದೇಶ ಮಾಡಿದೆ ಚೀಫ್ ಸೆಕ್ರೆಟರಿಗೆ, ಯಾವುದೇ ಕಾರಣಕ್ಕೂ HMTಯ ಭೂಮಿನ ಪರಭಾರೆ ಮಾಡೋದಾಗಲಿ, ರಿಜಿಸ್ಟ್ರೇಷನ್ ಯಾವುದೂ ಸಹ ಇನ್ನು ಮುಂದಿನ ದಿನಗಳಲ್ಲಿ ಮಾಡಬಾರ್ದು ಅಂತೇಳಿ ಆದೇಶ ಮಾಡಿದೆ. ಅದಾದ ನಂತರ ಮಾರಾಟಗಳು ನಿಂತಿದೆ. ಇದಿರ್ತಕ್ಕಂಥದ್ದು ಯಾವ ಬಿಲ್ಡರ್ಗಳು ಯಾರ್ಯಾರಿಂದ ಪಡೆದ್ರು ಅದು ಒಂದು ಭಾಗ. ಈಗ ನಾನು ಇಲ್ಲಿ ಬಂದಾಗ ಹಲವಾರು ಜನ ಹೆಣ್ಮಕ್ಳು ಬಂದರು. ಆ ಅಪಾರ್ಟ್ಮೆಂಟ್ಗಳನ್ನ ಅಸೋಸಿಯೇಷನ್ ಮೆಂಬರ್ಗಳ ಪ್ರೆಸಿಡೆಂಟ್ಗಳವರು ಅಲ್ಲಿ ಇವತ್ತು ಸಹ ಅವರೆಲ್ಲ ಕಷ್ಟಪಟ್ಟು, ಅದಕ್ಕೆ ಕಟ್ಟಿದವನು ಯಾವನೋ ದುಡ್ಡು ಮಾಡ್ಕೊಂಡ ಹೊಟ್ಟೋದ ಮಾರಾಟ ಮಾಡಿ. ಈಗ ಅವ್ರಿಗೆ ಇನ್ನೂ ಆ ಖರೀದಿ ಮಾಡ್ಕೊಂಡವ್ರಲ್ಲ ಆ ಫ್ಲ್ಯಾಟ್ಗಳನ್ನ, ಅವ್ರ ಹೆಸರಿಗೆ ಇನ್ನೂ ಆಗ್ತಾ ಇಲ್ಲ. ಅದು ಏನೋ A ಖಾತಾ B ಖಾತಾ 5% 2% ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಇಲ್ಲಿ ಪಾಪ ಕಷ್ಟಪಟ್ಟು ಸಂಪಾದನೆ ಮಾಡಿ ಜೀವನದಲ್ಲಿ ಸ್ವಲ್ಪ ಹಣ ಉಳಿಸಿ ಏನೋ ಒಂದು ಫ್ಲ್ಯಾಟ್ ತಗೊಳ್ಳೋಣ ಅಂತ ಹೇಳಿ ಪಾಪ ಯಾರೋ ಅಮಾಯಕರು ತಗೊಂಡವ್ರೆ. ಈಗ ಅವರೆಲ್ಲ ಬಂದಿಲ್ಲ, ಅರ್ಜಿ ಕೊಡ್ತಾವ್ರೆ ನನಗೀಗ. ಪಾಪ ನೆನ್ನೆ ನಮ್ಮ ಮುಖ್ಯಮಂತ್ರಿಗಳು ಅದೇನೋ ಅಪಾರ್ಟ್ಮೆಂಟ್ಗಳ ಅಸೋಸಿಯೇಷನ್ ಅವರ ಸಭೆ ಬೇರೆ ಮಾಡಿದ್ರು. ಯಾವ ಉದ್ದೇಶಕ್ಕೆ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಯಾರು ಮಾಲೀಕತ್ವ ಹೊಂದಿದ್ದಾರೆ ಅವರಿಗೆ ಎಲ್ಲ ರೀತಿಯ ಸರ್ಕಾರದಿಂದ ಅನುಕೂಲ ಮಾಡ್ಕೊಳ್ತೀನಿ ಅಂತ ಏನೋ ಒಂದು ಭಾಷಣನೂ ಮಾಡಿರಬೇಕು. ನಾನು ನೋಡಿಲ್ಲ ಆ ಭಾಷಣದ ಟೆಕ್ಸ್ಟ್, ನಾನು ನೋಡಿಲ್ಲ. ಎಲ್ಲ ಒಂದು ತುಣುಕು ಯಾರೋ ಹೇಳಿದ್ರು, ಈ ಥರ ಆಗಿತ್ತು, ನೆನ್ನೆ ಕರೆದಿದ್ರು ಮೀಟಿಂಗ್. ನಾನು ಇವ್ರ ಪಾಪ ಇಲ್ಲಿ ಹೇಳ್ತಾವ್ರಲ್ಲ, ಈಗ ನಿಮ್ಮ ಕಾಲದಲ್ಲಿ ಮಾರಾಟ ಮಾಡಿಸಿ ಸ್ಟೇಟ್ ಗೌರ್ಮೆಂಟ್ ತಗೊಂಡಿರೋ ಡಿಸಿಷನ್ನು ಅಂತ ಹೇಳ್ತಾರೆ. ಇಲ್ಲಿ ಅದು ಹೆಂಗೆ ತಗೊಂಡ್ರೂ ಗೊತ್ತಿಲ್ಲ ನನಗೆ. ಸೆಂಟ್ರಲ್ ಗೌರ್ಮೆಂಟಿಗೆ ಕೆಲವು ದೇಶದ ಗ್ರೋತ್ಗೆ ರಿಸರ್ಚ್ ಸೆಂಟರ್ಗಳಿಗೆ ಕೊಟ್ಟಿರ್ತಕ್ಕ ನನ್ನ ತಕರಾರಿಲ್ಲ. ಇವತ್ತು ಹಲವಾರು ಕೇಂದ್ರ ಸರ್ಕಾರದ ಇಲಾಖೆಗಳು ಕೊಟ್ಟಿದ್ದಾರೆ. ಅದು ಇಲ್ಲಿ HMT ಮತ್ತು ಕೇಂದ್ರ ಸರ್ಕಾರದ ನಡುವೆ, ಯಾಕೆಂದರೆ ಕೇಂದ್ರ ಸರ್ಕಾರದ ಇನ್ವೆಸ್ಟ್ಮೆಂಟ್ ಇದೆ, ಅದು ನಾವೇನು ಮಾಡಲಿಕ್ಕಾಗಲ್ಲ. ಅವ್ರಿಗೆ ಬೇಕಾದಂಥ ಅವ್ರ ಇಲಾಖೆಗಳಿಗೆ ಕೊಟ್ಟಿರೋದು ಬೇರೆ, ಅದು ಕಾನೂನುಬದ್ಧವಾಗಿ ಮಾಡ್ಕೊಂಡಿರ್ತಾರೆ ಇಲಾಖೆ.
ಇಲ್ಲಿ ಪ್ರೈವೇಟ್ನವ್ರಿಗೆ ಕೊಟ್ಟಿದ್ದಾರಲ್ಲ, ಯಾವ ಆಧಾರದ ಮೇಲೆ ಕೊಟ್ರಿ? ಸಿಂಗಾಪುರ ಮಾಡೋದಕ್ಕೆ ಇದಕ್ಕೆ ಅಲ್ವಾ ಕೊಟ್ಟಿರೋದು? ಆಗ 4 ವರ್ಷ ಸಿಂಗಾಪುರ ಮಾಡಿದ್ರಲ್ಲ. ಈಗ ವಿಶ್ವ ದರ್ಜೆಗೆ ಬೆಂಗಳೂರಿನ ಬ್ರ್ಯಾಂಡು, ಯಾವ ಬ್ರ್ಯಾಂಡ್ ಹಾಕ್ತೀನಿ? ಮಳೆ ಬಂತು, ಸದ್ಯ ಮಳೆ ಬರದೆ ರಸ್ತೆಗಳು ಒಂಚೂರು ಉಳ್ಕೊಂಡವೆ ಈಗ ಈ ವರ್ಷ. ಹೋದ ವರ್ಷ ಬಂದಾಗ ಮಳೆ ಬಂದಿದ್ರೆ ಗುಂಡಿ ಹೋಗಿ ಲೆಕ್ಕ ಹಾಕಬೇಕಾಗಿತ್ತು. ಈಗ ಏನಪ್ಪ ಪ್ರವಾಸ ಮಾಡಿದ್ರು, ಹೋದ್ರು ಎಲ್ಲ ಕಡೆ ಬೆಂಗಳೂರು ನಗರದಲ್ಲಿ, ರಾತ್ರಿ ಎಲ್ಲ ಟಾರ್ಚ್ ಉಟ್ಕೊಂಡು ನೋಡಿದ್ರು. ಈಗ ಹೊಸ್ದಾಗಿ ಒಬ್ಬರು ಬಂದವ್ರು, ನಗರಸಭೆ ಬೆಂಗಳೂರು ನಗರ ಕ್ಲೀನ್ ಮಾಡೋಕ್ಕೆ ಬಂದವ್ರೆ. ಅದು ಯಾರನ್ನು ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣಂತೆ. ಇದಕ್ಕೆ HMT ವಿಷಯದಲ್ಲಿ ಪದೇ ಪದೇ ಚರ್ಚೆ ಅನವಶ್ಯಕ. ಇವತ್ತು ನಾನು ನಿಮ್ಮನ್ನು ಕರೆಸಿದ್ದು ಅದಕ್ಕೋಸ್ಕರಲೇ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ HMTಯ ವಕೀಲರುಗಳೇನಿದ್ದಾರೆ ಕಾನೂನಿನ ಅಡಿನಲ್ಲಿ ಇದನ್ನು ಉಳಿಸ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅದಕ್ಕೆ ಅವ್ರ ಜವಾಬ್ದಾರಿ ತಗೋತಾರೆ. ಆದರೆ ಪದೇ ಪದೇ ಒಂದು ದೇಶದಲ್ಲಿ ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಂಥ ಈ ಒಂದು ಜಾಗವನ್ನು ನೀವು ಜನಗಳಲ್ಲಿ ಒಂದು ಕೆಟ್ಟ ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ಮಾತನಾಡೋದು ನಿಲ್ಲಿಸಿ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಪಾಪ ನನಗೆ ಹೇಳಿದ್ದಾರೆ ಅವರು ಮಿನಿಸ್ಟ್ರು, ಎಂಥದ್ದು ಕಾರ್ಖಾನೆಗಳು ತನ್ನಿ, ಏನೋ ಸ್ಟೀಲ್ ಇಂಡಸ್ಟ್ರಿ ತನ್ನಿ. ಸದ್ಯ ಇರೋದನ್ನೇ ಉಳ್ಸೋಕೆ ಬಿಡ್ತಾ ಇಲ್ವಲ್ಲ, ಬೇರೆ ತರೋದು ಮಾಡೋದು ನೋಡೋಣ. ಇದನ್ನೇ ಇರೋದನ್ನೇ ಉಳ್ಸೋಕೆ ನೀವು ತಯಾರಾಗಿಲ್ಲ. ಈಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಆ ಪಾಪ ಅಲ್ಲೆಲ್ಲ ಫ್ಲ್ಯಾಟಲ್ಲಿ ಅವರಲ್ಲ, ಕಾನೂನುಬದ್ಧವಾಗಿ ಅವ್ರು ಬದುಕಕ್ಕೆ ಏನು ಮಾಡಬೇಕು ಮಾಡಪ್ಪ. ಮಾಧ್ಯಮದ ಮುಂದೆ ಕೂತ್ಕೊಂಡ್ಬಿಟ್ಟು ಕತೆ ಹೇಳಿದ್ರಾಗಲ್ಲ. ಎಲ್ಲ ಮಾಡಿದ್ದೀರಲ್ಲ ಅವಾಂತರ, ಅವ್ರನ್ನೆಲ್ಲ ಬೀದಿಗೆ ತಂದಿಟ್ಟಿದ್ದೀರಿ, ಸರಿಪಡಿಸ್ಕೊಡ್ಬೇಕಲ್ಲ. ಪಾಪ ಹೆಂಗೂ ಬಂದಿದ್ದೀರಿ. ಈಗ ಆ ಜಾಗಗಳು ವಿಲೇವಾರಿ ಮಾಡ್ಬೇಕಾದ್ರೆ ನಿಮ್ದು ಎಷ್ಟು ಪಾತ್ರ ಇದೆ ಅನ್ನೋದು ಗೊತ್ತು ನಮಗೆ. ಹೊಸ ಇಲ್ಲಿ ಕೆಲವ್ರು ಹೇಳ್ತಾರೆ, ಇಲ್ಲೂ ಕೆಲವು ಜಾಗ ಇನ್ನೂ ಇಟ್ಕೊಂಡವ್ರೆ ಅಂತ ಹೇಳಿ, ಅವರೇ ಮಾಡ್ಕೊಂಡವ್ರೆ ಅಂತ. ಅದರಿಂದ ಗೊತ್ತಿಲ್ಲ. ಅಲ್ಲಿ ಕಾರ್ಮಿಕ ಕೇಳಿ, ನನಗೇನು ಗೊತ್ತು? ರೆಕಾರ್ಡ್ ಇದ್ರೆ ನಾನು ಹೇಳ್ತಿದ್ದೆ. ನಾನು ಇದ್ರ ಬಗ್ಗೆ ನೋಡಿಲ್ಲ. ಇವತ್ತು ಬಂದಾಗ ನನ್ನ ಗಮನಕ್ಕೆ ತಂದರು. ಯಾರು ಬೇರೆ ಹೆಸರಿನಲ್ಲಿ ಮಾಡ್ಕೊಂಡಿರ್ತಾರೆ. ಬೇನಾಮಿಗಳು ಭಾಳ ಜನ ಅವರೇ. ಬೇನಾಮಿಗಳನ್ನೇ ಭಾಳ ಜನ ಇಟ್ಕೊಂಡವ್ರೆ. ಏನಣ್ಣ? ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಹೇಳಿ, ಅವರು ಕೇಳ್ಕೊಳ್ಳಿ. I'm a resident of Prestige Wellington Park. Okay. And one of my relatives, they want to buy a flat over there, but the registration is not possible. So I want to ask the Honorable Minister to make a solution to this. Better to go and meet Chief Minister. He is now announced. He will transfer A Khata to B Khata to A Khata. He publicized in all media. He has given rebate also. First he announced 5% to actually pay. That actually he has given 2%. He reduced it. You please go and ask him. ಸರ್, ಈಗ ಈ HMT ಯಾವಾಗ ಕೊಟ್ರಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ ಅಂತ ಹೇಳಿದ್ರೆ, ಮತ್ತೆ ಹೊರಗಡೆ ಅವ್ರು ಮಾಡ್ಕೊಂಡಾಗ HMT ಅವ್ರು ಏನ್ ಮಾಡ್ತಿದ್ರು? ಕೇಸ್ ಹಾಕಿ HMT ಆಗಿನ HMT ನಲ್ಲಿ ಇದ್ದಂತ ವ್ಯಕ್ತಿಗಳು ಸಹ ಇವರ ಜೊತೆನಲ್ಲಿ ಕಂಬೈಂಡ್ ಆಗಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳಲ್ವಾ ಅವರೆಲ್ಲ? ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳಿದ್ರು ಕೆಲವು ವಿಷಯಗಳು ಅಲ್ಲಿಗೆ ಮರೆಮಾಚಿ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಒಂದು ದೊಡ್ಡ ಎನ್ಕ್ವೈರಿನೇ ಆಗಬೇಕು. ನಾನು ಈ ಹಿನ್ನೆಲೆಯಲ್ಲೇ ಕೇಂದ್ರದಲ್ಲಿ ಸಂಬಂಧಪಟ್ಟಂಥ ಕೆಲವು ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾವೊಂದು PSU ಯೂನಿಟ್ಗಳಲ್ಲಿ ಸಾವಿರಾರು ಎಕರೆ ಭೂಮಿ ಇದೆ, ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಬಟ್ ಆಸ್ತಿಗಳಿದೆಯಲ್ಲ, ಆಸ್ತಿಗಳನ್ನು ಉಳಿಸ್ತಕ್ಕಂಥದ್ರ ಕಡೆ ಗಮನ ಕೊಟ್ಟಿಲ್ಲ. ಈಗ ಏನೋ ಹಣಕಾಸು ಇಲಾಖೆ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಒಂದು ಮಾನಿಟೈಸೇಷನ್ಗೆ ಅಂತ ಹೇಳಿ ಲ್ಯಾಂಡ್ ಬ್ಯಾಂಕ್ ಏನಿದೆ PSU ಯೂನಿಟ್ಗಳಲ್ಲಿ ಅಂತ ಹೇಳಿ ಸ್ಟಡಿ ಮಾಡಬೇಕು ಅಂತೇಳಿ ಒಂದು ಕಮಿಟಿನೂ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ. ಇವತ್ತು ಇಲ್ಲ, ಇದು ನೋಡೋಣ, ತನಿಖೆಗೂ ಒಳಪಡಿಸ್ಬೇಕಾಗ್ತದೆ. ಹಿಂದೆ ಯಾರಿದ್ರು, ಯಾರು ಇದಕ್ಕೆ ಪಾಲ್ದಾರಿದ್ದಾರೆ, ಆ್ಯಕ್ಷನ್ ತಗೋಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ನಾನು ಇಲ್ಲ ಅಂತ ಹೇಳಲ್ಲ.
ಸರ್ ಯಾವುದೇ ಗೌರ್ಮೆಂಟ್ ಸಂಸ್ಥೆಗೆ ಕೊಟ್ಟಾಗ ಕಂಡೀಷನ್ಸ್ ಹಾಕಿರುತ್ತೆ ಇಂಥ ಉದ್ದೇಶಕ್ಕೆ ಬಳಸಬೇಕು ಅಂತ. ಇಲ್ಲ ಅಂತ ಹೇಳಿದ್ರೆ ಅದನ್ನು ವಾಪಸ್ ತಗೋತೀವಿ ಅಂತ ಸಾಮಾನ್ಯ ಕಂಡೀಷನ್ ಎಲ್ಲ CSI2 ಕೊಟ್ಟಾಗ್ಲೂ ಎಲ್ಲದರಲ್ಲೂ ಇರುತ್ತೆ. ಅವ್ರು ಹೇಳ್ತಾ ಇರೋದು ಅದನ್ನೇ, ಅಂದ್ರೆ ಇದು ಕೊಟ್ಟಿರುವಂತದ್ದು ತಪ್ಪು. ಈ ಉದ್ದೇಶಕ್ಕೆ ಈ ಕೈಗಾರಿಕೆ ಮಾಡೋದಕ್ಕೆ. ಅದಕ್ಕೆ ನಾನು ಅವರಿಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಈಶ್ವರ್ ಖಂಡ್ರೆ ಅವರಿಗೆ. ನಿಮ್ಮ ಮುಖ್ಯಮಂತ್ರಿಗಳು ಬಹುಶಃ ಭಾಳ ಬದಲಾವಣೆ ಆಗಿದ್ದಾರೆ, ಈಗ ಭಾಳ ಬದಲಾವಣೆ ಇದೆ ಅವರಲ್ಲಿ, ರಾಜ್ಯ ಕಟ್ಟಬೇಕು ಅಂತ ಹೇಳಿ. ನಿಮ್ಮ ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿ ಇಲ್ಲಿ ಏನೇನಾಗಿದೆ ಅಕ್ರಮ, ಯಾವ ಆಧಾರದ ಮೇಲೆ ಸೇಲ್ ಮಾಡಿದ್ರು, ಯಾಕೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ತನಿಖೆ ಮಾಡಿ ಅದನ್ನೆಲ್ಲ ವಾಪಸ್ ಪಡಿಸ್ಕೊಳ್ಳೋಕೆ ಹೇಳಿ. ಆಮೇಲೆ ಅರಣ್ಯದ್ದು ನೋಡೋಣ. ಸರ್ ನಿಮ್ಮ ಅಂಡರಲ್ಲಿ ಬರುತ್ತಲ್ಲ ಸರ್, ನೀವು ತನಿಖೆ ಮಾಡಬೇಕು. ಇಲ್ಲ ನಮ್ಮ ಅಂಡರ್ನಲ್ಲಿ ಬಂದರು ಕೆಲವು ರಾಜ್ಯ ಸರ್ಕಾರದ ವ್ಯಾಪ್ತಿಯೊಳಗೆ ಇರ್ತದೆ, ಅವ್ರದ್ದು ಪಾಲಿದೆ. ಹಲವಾರು ಕಡೆ ಈಗ ಉದಾಹರಣೆಗೆ ಕೇರಳದಲ್ಲಿ ನಮ್ಮದು 300 ಎಕರೆ ಲ್ಯಾಂಡ್ ಇದೆ. ಅದರಲ್ಲಿ ರಾಜ್ಯ ಸರ್ಕಾರ ಡಿಮ್ಯಾಂಡ್ ಮಾಡ್ತಾ ಇದೆ, ನಮ್ಗೆ ಇಷ್ಟು ಲ್ಯಾಂಡ್ ಬಿಟ್ಕೊಡಿ ಅಂತ ಹೇಳಿ. ಹರಿಯಾಣ ಪಿಂಜೋರದಲ್ಲಿ ಮೊದಲು 600 ಎಕರೆ ಇತ್ತು, 300 ಎಕರೆ ಹರಿಯಾಣದ ಅರ್ಬನ್ ಡೆವಲಪ್ಮೆಂಟ್ ಅವ್ರು ತಗೊಂಡವ್ರೆ, ಅವ್ರ ಡೆವಲಪ್ಮೆಂಟಿಗೆ ಅಂತ ಹೇಳಿ. ಈ ಥರ ಹಲವಾರು ಕಡೆ ಈ ರೀತಿ ನಡೆದಿದೆ. ಸರ್ಕಾರದಿಂದ ಸರ್ಕಾರಕ್ಕೆ ಮಾಡ್ಕೊಳ್ಳೋದು ಬೇರೆ ಬೇರೆ ಇಲಾಖೆಗಳಲ್ಲಿ ಇಂಟರ್ನಲ್ಲಿ, ಅದು ಕಾನೂನುಬದ್ಧವಾಗಿ ಮಾಡ್ಕೊಂಡಿರ್ತಾರೆ, ಕ್ಲಿಯರೆನ್ಸ್ ತಗೊಂಡಿರ್ತಾರೆ ಕ್ಯಾಬಿನೆಟ್ನಲ್ಲಿ. ಇಲ್ಲಿ ಪ್ರೈವೇಟ್ನವ್ರಿಗೆ ಕೊಟ್ಟಿದ್ದಿದೆಯಲ್ಲ, ಡೆಲ್ಲಿವರೆಗೂ ಅದು ರೆಕಾರ್ಡ್ ಹೋಗಿದೆಯಾ, ಅದಕ್ಕೆ ಪರೀಕ್ಷೆ ಮಾಡಬೇಕು. ಅಲ್ಲ ಸರ್, ಈಗ HMT ಇಂದ ನೀವು ಹೇಳ್ತಿದ್ದೀರಾ ನಿಮ್ಮ ಅಧಿಕಾರಿಗಳು ಶಾಮೀಲಾಗಿ ಮಾಡಿದ್ದಾರೆ ಅಂತ, ನಿಮ್ದೇ ಜಾಗ. ನಮ್ಮ ಹಳೆ ಅಧಿಕಾರಿ ಈಗಿನವರಲ್ಲ ಸರ್. ಈಗ ಅಲ್ಲಿ ಏನೋ ಕಟ್ಕೊಂಡ್ ಬಿಟ್ಟಿದ್ದಾರೆ, ಅದನ್ನ ನೀವು ನಿಮ್ಮ ಇಲಾಖೆಗೆ ವಾಪಸ್ ತರಕ್ ನೀವೇನ್ ಮಾಡ್ತೀರಾ ಅಂತ. ಈಗ ನನಗೆ ಬಂದಿರತಕ್ಕಂಥದ್ದು, ಈಗ ಈಶ್ವರ ಖಂಡ್ರೆ ಅವರು ಓಪನ್ ಆಗಿ 175 ಎಕರೆ ಮಾರಾಟ ಅಂತ ಹೇಳಿದ್ದಾರೆ. ಈಗ ನಮ್ಮ ಲ್ಯಾಂಡ್ ಅದು ಅಂತ ಹೇಳ್ತಾರೆ. ಈಗ ಅವ್ರ ಲ್ಯಾಂಡ್ ಇದ್ದರೆ ಅವ್ರದ್ದೇ ಜವಾಬ್ದಾರಿ ಅಲ್ವಾ, ಅವ್ರ ಹತ್ರ ಎಲ್ಲ ರೆಕಾರ್ಡ್ಸ್ ಇದ್ದರೆ. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಲ್ಯಾಂಡ್ ಆಗಿದ್ರದು ಮೊದಲು ಅದನ್ನು ಬಿಡಿಸ್ರಪ್ಪ. 175 ಎಕರೆ ಕೊಟ್ಟಿದ್ದೀರಲ್ಲ, ಅದು ಏನೇನಾಗಿದೆ ತೆಗಿರಿ ಅದೆಲ್ಲ. ಸರ್ ನೀವು ಇವತ್ತೊಂದು ರೌಂಡ್ಸ್ ಹಾಕಿದ್ರಿ, HMT ಆಸ್ತಿಗಳು ಯಾವ ಅಂತ ತೋರಿಸಿದ್ರಿ, ಮಾಧ್ಯಮಗಳಿಗೆ ತೋರಿಸಿದ್ರಿ, ಆ ಮೂಲಕ ಸರ್ಕಾರಕ್ಕೂ ತೋರಿಸಿದ್ರಿ. ಇದರಿಂದ ಸರ್ಕಾರಕ್ಕೆ ಎಷ್ಟು ಕಾಣ್ತೀರಿ ಅಂತ ಗೊತ್ತಿಲ್ಲ. ನೀವು ಸೆಂಟ್ರಲ್ ಇದ್ರ ಬಗ್ಗೆ ನೀವು ಹೇಳಿದಂತ ಬರೋದು ನಂಗೆ ಅರ್ಥ ಆಯ್ತು. ಇಲ್ಲ ಹೇಳಿ ನೀವು ಕೇಂದ್ರ ಸಚಿವರಾಗಿದ್ದೀರಿ, ನೀವು ಅಲ್ಲಿಂದ ಒಂದು ಟೀಮ್ ಮಾಡಿ ಸರ್ವೆ ಮಾಡಿಸಿ ಅದೊಂದು ರಿಪೋರ್ಟ್ನ ಯಾಕೆ ನೀವು ತಗೊಳ್ಬಾರ್ದು? ಎಲ್ಲೆಲ್ಲಿ ಒತ್ತುವರಿ? ಒಂದು ನಿಮಿಷ, ಒತ್ತುವರಿ ಅನ್ನೋದಲ್ಲ, ಈಗಾಗಲೇ ಅವರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಬಿಟ್ಟಿದಾರಲ್ಲ, ಅದರಲ್ಲಿ ನಾನು ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳಿಗೆ ಈಗಿನ ಇರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ್ತೇನೆ, ಸಂಪೂರ್ಣವಾಗಿ ಆ 175 ಎಕರೆ ವಿಲೇವಾರಿಗಳು ಯಾರ್ಯಾರಿಗಾಗಿದೆ, ಅದು ಯಾವ ರೀತಿ ಮಾಡಿದ್ದಾರೆ, ಅದು ಎಲ್ಲದರ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನನಗೆ ಸಬ್ಮಿಟ್ ಮಾಡಲಿಕ್ಕೆ ಹೇಳ್ತೀನಿ. ಒಂದು ದೆಹಲಿಗೆ ಹೋದ್ಮೇಲೆ ಇದ್ರ ಬಗ್ಗೆ ಈಗೇನು ನಾನು ಸುತ್ತಿದ್ದೇನೆ ಇದು ನೋಡಿದೆ, ನನಗೂ ನೀವು ಕಣ್ತಿರೋದಷ್ಟೇ ನನಗೂ ಕಣ್ತರಿಸಿದ್ದಾರೆ. ನಾನು ಮೊದಲು ಇಲ್ಲಿ ಬೆಂಗಳೂರು ನಗರದ ನಿವಾಸಿ ಆದರೂ ಇಷ್ಟೆಲ್ಲ ನಾನು HMT ಈ ಥರ ಇದೆಯಾ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇವತ್ತು ನಿಮ್ಮ ಜೊತೆ ನಾನು ನೋಡಿದ್ದೀನಿ. ಇದು ನೋಡಿದ ಮೇಲೆ ನೀವು ಹೇಳಿದಂಥ ರೀತಿಯಲ್ಲಿ ನನ್ನ ಜವಾಬ್ದಾರಿ ಇದು ಓನ್ಲಿ ಪಬ್ಲಿಸಿಟಿ ಮಾಡೋದ್ರೆ ಆಗೋದಿಲ್ಲ, ಪಬ್ಲಿಸಿಟಿಗಲ್ಲ. ಇವತ್ತು ಏನೇನಾಗಿದೆ ಹಿಂದಿನ ಸರ್ಕಾರಗಳಲ್ಲಿ ಯಾವ ರೀತಿ ಇದನ್ನು ವಿಲೇವಾರಿ ಮಾಡಿದ್ರು ಅದರ ಎಲ್ಲ ಪೇಪರ್ಗಳನ್ನ ತೆಗೆಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ, ಇದನ್ನು ತೆಗೆದುಕೊಂಡು ನಮ್ಮ ಇಲಾಖೆಯಲ್ಲಿ ಫಸ್ಟು ಇದ್ರ ಬಗ್ಗೆ ಏನು ತೀರ್ಮಾನಗಳು ಮಾಡಬೇಕಾಗಿದೆ ನಾವು ಕ್ಯಾಬಿನೆಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ, ಅದಕ್ಕೆ ಏನೇನೋ ನಾನು ಸಿದ್ಧತೆ ಮಾಡಬೇಕು, ಆ ಡಾಕ್ಯುಮೆಂಟ್ನ ಏನು ಕಲೆಕ್ಟ್ ಮಾಡಬೇಕು ಅದೆಲ್ಲವನ್ನು ಮಾಡ್ತಕ್ಕಂಥದ್ದಕ್ಕೆ ನಿರ್ಧಾರ ಮಾಡಿದ್ದೀನಿ. ಇನ್ನೊಂದು ಹೇಳ್ತೀನಿ, ಇವತ್ತು ಕಾರ್ಪೊರೇಷನಿಗೆ ನಿರಂತರವಾಗಿ ಟ್ಯಾಕ್ಸ್ ಕಟ್ಕೊಂಡ್ಬಂದಿದ್ದಾರೆ ಎಂಟೈರ್ ಏರಿಯಾ. ಈಗ ನಾನು ಮುಖ್ಯಮಂತ್ರಿ ಆದಮೇಲೂ 23 ಕೋಟಿ ಪೆಂಡಿಂಗ್ ಇತ್ತು, ಕಾರ್ಪೊರೇಷನಿಂದ ನೋಟಿಸ್ ಕೊಟ್ಟಿದ್ರು. 23 ಕೋಟಿ ದುಡ್ಡು ಕಟ್ಟಿಸ್ದೆ, ನೋಟಿಸ್ ಕೊಟ್ಟು ಇಲ್ಲಿ ಹಲವಾರು ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೂ ಹೊರಟಿದ್ರು. ನಿರಂತರವಾಗಿ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದಾರೆ. ಈ ಕಾರ್ಖಾನೆ ಇದು ಏನು ಕಟ್ಟಬೇಕು ನಮ್ಮ ಬೆಂಗಳೂರು ಕಾರ್ಪೊರೇಷನಿಗೆ, ಅದು ಎಲ್ಲ ನಿರಂತರವಾಗಿ ಡಾಕ್ಯುಮೆಂಟು ಇಟ್ಕೊಂಡಿದ್ದಾರೆ, ಟ್ಯಾಕ್ಸ್ ಕಟ್ಟಿದ್ರು. ಈಗ ಇವ್ರು ನಮ್ಮ ಅರಣ್ಯ ಇಲಾಖೆ ಭೂಮಿ ಅಂದರೆ ಅರ್ಥ ಇದೆ. ಅದರಿಂದ ಅವರು ಮೊದಲು ಅವ್ರ ಮುಖ್ಯಮಂತ್ರಿಗಳಿಗೆ ಹೇಳಿ ಇದು ಯಾವ ರೀತಿ ಇಲ್ಲಿಗಲ್ ವೇನಲ್ಲಿ ಆಗಿದೆ, ಯಾವ ರೀತಿ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ
ಈಗ ಡಿಫೆನ್ಸ್ಗೋ, ಇಸ್ರೋಗೋ, ಇಲ್ಲ ನಿಮ್ಮ ಗೇಲ್ ಅಥಾರಿಟಿ ಆಫ್ ಇಂಡಿಯಾಗೋ ಯಾವ್ದು ಕೊಟ್ಕೊಂಡಿದ್ದೆ ಅವೆಲ್ಲ ಒಂದು ಭಾಗ. ಅದು ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ತೀರ್ಮಾನ ಆಗಿರ್ತವೆ. ಇದೆಲ್ಲ ಹೇಗಾಯಿತು, ಇವೆಲ್ಲ ಪ್ರೈವೇಟ್ ಇದಕ್ಕೆ ಕೊಟ್ಟಿರೋದು. ಅದು ಡಾಕ್ಯುಮೆಂಟ್ ತೆಗೆಸಿ ಪ್ರಾಮಾಣಿಕವಾಗಿ ನಾನು ಈ ವಿಷಯದಲ್ಲಿ ಲೀಗಲಿ ಏನು ತೀರ್ಮಾನಕ್ಕೆ ಬರಬೇಕು ಮಾಡ್ತೀನಿ. ಸಿಎಂ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಸರ್, ಅವ್ರು ಸಿಎಂ ಆಗಿರೋದನ್ನ ಸಿಗೋದಕ್ಕಾಗಲಿ ಈ ರೀತಿ ಮಾಡ್ತೀವಿ, ಎಲ್ಲ ಫೈಲ್ ಯಾವ ಫೈಲ್ ಅಣ್ಣ? ಫೈಲ್ ಹೊಸ್ದಾಗಿ ತೆಗಿಯೋದೇ ಬೇಕಾಗಿಲ್ಲ. ಫೈಲು ಹೊಸ್ದಾಗಿ ತೆಗಿಯೋದಿಲ್ಲಪ್ಪ, ಎಲ್ಲ ಹಳೇವೇ ಇದಾವೆ. ಅದೇ ಹೊಸ್ದಾಗಿ ತೆಗಿಬೇಕಾಗಿಲ್ಲ. HMT ವಾಚಸ್ ಅನ್ನೋದು ಕಂಪನಿ ಅದು ಕ್ಲೋಸ್ ಆಗಿದೆ ಅನ್ನೋದು ಅವರು ಹೇಳಿದ್ರು, ಕ್ಲೋಸ್ ಆಗಿದೆ. ಈಗ ರಿವೈವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ರಿವೈವ್ ಮಾಡ್ತೀನಿ ಅಂತ ಹೇಳಿದ್ರೆ ಅಫಿಷಿಯಲ್ ಆಗಿ ಕ್ಲೋಸ್ ಆಗಿರೋದನ್ನ ರಿವೈವ್ ಮಾಡೋದಕ್ಕೆ ಏನು ಡಿಸಿಷನ್ ಆಗಿದೆ? ಸೆಂಟ್ರಲ್ ಗವರ್ಮೆಂಟ್ ಏನಾದರೂ ಇದಕ್ಕೆ ಒಂದು ನಿಮಿಷ ಬಿಡುತ್ತೆ. ರಿವೈವ್ ಮಾಡಲಿಕ್ಕೇನೆ ಹಲವಾರು ರೀತಿಯಲ್ಲಿ ತೀರ್ಮಾನಗಳೇನಾಗಬೇಕು, ಪ್ರೋಸೆಸ್ಸು. ಆ ಪ್ರೋಸೆಸ್ಗೆ ಚಾಲನೆ ಕೊಟ್ಟಾಗಿದೆ. ಇದನ್ನು ರಿವೈವ್ ಮಾಡಲಿಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಏನಾಗಿದೆ, ದೀಪಮ್ ಅಂತಕ್ಕಂಥದ್ದು ಒಂದು ನಮ್ಮಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಇಲಾಖೆ ಇದೆ. ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಆ ಇಲಾಖೆಯಲ್ಲಿ ತೀರ್ಮಾನ ಮಾಡಿರ್ತಾರೆ, ಕ್ಯಾಬಿನೆಟ್ನಲ್ಲೂ ಅಪ್ರೂವ್ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇದನ್ನು ಮತ್ತೆ ರಿವರ್ಸ್ ಮಾಡಬೇಕಲ್ಲ, ಅದಕ್ಕೆ ಕೆಲವು ಕಾನೂನಿನ ತೊಡಕುಗಳಿದೆ. ಆ ಹಿನ್ನೆಲೆ ಒಳಗೆ ನಾವು ಯಾವ ರೀತಿ ಇವತ್ತು ಇದಕ್ಕೆ ಒಂದು ಅಮೌಂಟ್ ಇಷ್ಟು ಬೇಕಿದೆ ರಿವೈವಲ್ಗೆ ಅಂತಕ್ಕಂಥದ್ದು ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟು ರೆಡಿ ಇದೆ. ಅದಿರಲಿ, ಅದು ಬೇಡ ಈಗ ಹೇಳೋದಿಲ್ಲ. ಅದು ಎಷ್ಟು ಅನ್ನೋದನ್ನ ಕ್ಲಿಯರ್ ಆದಮೇಲೆ ಹೇಳ್ತೀನಿ. ಈಗ ಅದು ಹೇಳೋದು ತಪ್ಪಾಗ್ಬೋದು, ಪ್ರಿಮೇಚೂರು. ಇದಕ್ಕೆ ಈಗಾಗಲೇ ಸರ್ 1 ವರ್ಷದಿಂದ ಎಲ್ಲ ರೀತಿಯಲ್ಲಿ ಇದಕ್ಕೆ ಈ ಸಂಸ್ಥೆನ ಉಳಿಸ್ಲಿಕ್ಕೆ, ಪುನಶ್ಚೇತನಗೊಳಿಸ್ಲಿಕ್ಕೆ, ಬರೀ ಬೆಂಗಳೂರದಷ್ಟೇ ಅಲ್ಲ, ಕೇರಳದಿರ್ಬೋದು, ಹೈದರಾಬಾದ್ ಇದನ್ನೆಲ್ಲ ಉಳಿಸ್ಲಿಕ್ಕೆ ಏನು ಮಾಡಬೇಕು ಅನ್ನೋದು ಪೂರ್ಣ ಒಂದು ಮಾಹಿತಿಯನ್ನು ನಾವು ಚರ್ಚೆ ಮಾಡಿ ಆರ್ಥಿಕ ಸಚಿವರಿಗೂ ಕೊಟ್ಟಿದ್ದೇವೆ. ಕೆಲವು ಅಲ್ಲಿಂದ ತೀರ್ಮಾನಗಳಾಗಬೇಕು. ಆ ತೀರ್ಮಾನ ಮಾಡಿಸ್ಲಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟೆ. ಮತ್ತೆ ಭೂಮಿ ಇನ್ನು ಮುಂದೆ ಆರ್ಡರ್ ಬಂದಿತ್ತಲ್ಲ 6ನೇ ತಾರೀಕು, ಏನು ಅರಣ್ಯ ಭೂಮಿ ವಿಚಾರ ಹೈಕೋರ್ಟ್ದಲ್ಲ, ಹೈಕೋರ್ಟ್ದಲ್ಲ, ಇವರು ಕೋರ್ಟ್ಗೆ ಇದು ಸಬ್ಮಿಟ್ ಮಾಡಿದ್ದಾರೆ. ಏನು 48 ಜನ ಹೆಸರಲ್ಲಿ ಆ ಭೂಮಿ ಸೇಲ್ ಆಗಿದೆ. ಅದೇ ರೀತಿಯಲ್ಲಿ ಕೂಡ ಯಾವ ರೀತಿಯಾಗಿ ಕ್ರಯ ಆಯಿತು, ಯಾರಿಂದ ಯಾರಿಗೆ ಬಂತು ಭೂಮಿ ಅಂತ, ಒಟ್ಟು 178 ಎಕರೆ. ಅದೇ ದಾಖಲೆಗಳನ್ನ ತೆಗೆದುಕೊಂಡು ನಿಮ್ಮದೇ ಭೂಮಿ ಆಗಿದ್ರೆ ಅದಕ್ಕೆ ಸಪ್ರೇಟ್ ಒಂದು ಕಮಿಟಿ ರಚನೆ ಮಾಡಿ ಒಂದು ಬೌಂಡ್ರಿ ಫಿಕ್ಸ್ ಮಾಡ್ಬಿಡ್ತಾರೆ. ಈಗ ನಾನು ಹೇಳ್ತಿರೋದೆಲ್ಲ ಪ್ರಧಾನ್, ಈಗ ಸರ್ಕಾರ ಅವ್ರು ಹೇಳೋ ಪ್ರಕಾರ ಅವ್ರದ್ದಾದರೆ ಅವ್ರಿಗೇನು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು. ಇಲ್ಲಿ ಇಲ್ಲಿಗಲ್ಲಾಗಿ ಹಿಂದೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಇದ್ದರೆ ನಾವೀಗೇನು ತನಿಖೆ ಮಾಡಿ ಅಲ್ಲಿ ಯಾವ ಥರ ರಿಜಿಸ್ಟ್ರೇಷನ್ ಆಗಿದೆ, ಯಾವ ಆಧಾರದ ಮೇಲೆ ಮಾಡಿದ್ರು, ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದ್ದಾರೋ ಇಲ್ವೋ, ಇದೆಲ್ಲ ನೋಡಿ ಆಮೇಲೆ ಅದರ ಬಗ್ಗೆ ಏನು ತೀರ್ಮಾನ ನಮ್ಮ ಇಲಾಖೆಯಲ್ಲಿ ಮಾಡಬೇಕು ಮಾಡಿ. ಅಲ್ಲ ಸರ್, ಇದು ನಿಮ್ಮ ಹೆಸರಲ್ಲಿ ಇದೆ ಅಂತ ನೀವು ಹೇಳಿದ್ರೆ ನನ್ನ ಹೆಸರಲ್ಲಿಲ್ಲ ಸರ್. HMT ಜಾಗನೇ ಅದು ಅಂತ ಹೇಳ್ತಾ ಇದ್ದೀರಲ್ವಾ ಸರ್, ನೀವು ಅದನ್ನ ಮಾರಿರೋದು ಅಂತ. ಅದನ್ನ ಮಾರಿರೋದನ್ನ ನೀವು ಅದನ್ನ ವಶಪಡಿಸ್ಕೊಳ್ಬಹುದಲ್ಲ ಅಂತ ನಾನು ಹೇಳೋದು. ಒಂದು ನಿಮಿಷ ಬರದ ಇಲ್ಲಿ ವಶಪಡಿಸ್ಕೋಬೇಕು ಅಂದ್ರೆ ಸಡನ್ ಆಗಿ ಹೋಗ್ಬಿಟ್ಟು ನಾವೀಗ ನಮ್ಮ ಜಾಗ ಕೊಡಿ ಅಂತ ಹೇಳೋಕ್ಕಾಗತ್ತಾ? ಈಗ ಅವತ್ತಿನ ಕಾಲದಲ್ಲಿ HMT ಅವ್ರ ಪಾತ್ರ ಏನಿದೆ ಆ ಭೂಮಿಗೆ ಮಾರಾಟ ಮಾಡೋದಕ್ಕೆ, ಅದು ಯಾವ ರೀತಿ ಕೊಟ್ಟರು, ಲೀಗಲಾಗಿ ಕೊಟ್ಟಿದ್ದಾರೋ ಇಲ್ಲೀಗಲಾಗಿ ಕೊಟ್ಟಿದ್ದಾರೋ ಅದೆಲ್ಲ ಈಗ ಪರೀಕ್ಷೆ ಮಾಡಬೇಕಲ್ಲ. ಈಗ ನೋಡಿ, ಈಗೆಲ್ಲ ಡಾಕ್ಯುಮೆಂಟ್ರಿ ಕೊಟ್ರಿ. ಇನ್ನೊಂದು ಇಲ್ಲಿ HMT ಅವರೇ ಸೇಲ್ ಮಾಡಿರ್ತಕ್ಕಂಥ ಸೇಲ್ ಡೇಟ್ ಇದು, ಡಾಲರ್ಸ್ ಕನ್ಸ್ಟ್ರಕ್ಷನ್ ಇವ್ರು ಮಾಡಿರ್ತಕ್ಕಂಥ ಇದು ಡಾಲರ್ಸ್ ಕನ್ಸ್ಟ್ರಕ್ಷನ್ 11 ಎಕರೆ ಇರಲಿ, ಇದೋ ಒಂದು ಹಿಂಗೆ ಇದ್ದಾವೆ. ನಾನು ಇದೆಲ್ಲ ಸಂಪೂರ್ಣ ಹಳೆ ರೆಕಾರ್ಡ್ಗಳು ಏನಿದೆ ತೆಗಿಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳ್ತೀನಿ. ಇದನ್ನೆಲ್ಲ ನನಗೆ ಸಬ್ಮಿಟ್ ಮಾಡಿದ್ಮೇಲೆ ನಮ್ಮ ಇಲಾಖೆಯಲ್ಲಿ ಅಲ್ಲಿ ನಮ್ಮ ಹೈಯರ್ ಆಫೀಸರ್ಸ್ ಇದ್ದಾರಲ್ಲ, ಕೂತು ಇದನ್ನು ಯಾವ ರೀತಿ ಇದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು. ಸೊಲ್ಯೂಷನ್ ಅಂದರೆ ಲೀಗಲ್ ಮಾಡಿಕೊಡೋಕ್ಕಲ್ಲ, ಇಲ್ಲಿಗಲ್ ಇದ್ದರೆ ಏನು ಆ್ಯಕ್ಷನ್ ತಗೋಬೇಕು, ರೆಕಮೆಂಡೇಶನ್ ಏನು ಮಾಡಬೇಕು ಪ್ರಧಾನಮಂತ್ರಿಗಳಿಗೆ, ಅದನ್ನು ಪ್ರಾಮಾಣಿಕವಾಗಿ ಮಾಡಿ. 2018ರಲ್ಲಿ ಬೇರೆ ಬಂದಂಥ ಸರ್ಕಾರದಲ್ಲಿ ಮಂತ್ರಿಗಳು, ಮುಖ್ಯಮಂತ್ರಿಗಳಾದಂಥ ನಗರ ಆದರೂ ಕೂಡ ಒತ್ತುವರಿ ಆಗಿರೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್? ನನಗೆ ನಾನು SM ಕೃಷ್ಣ ಅವರಾದ್ಮೇಲೆ ಧರ್ಮ್ ಸಿಂಗ್ ಇದ್ದರು. ಧರ್ಮ್ ಸಿಂಗ್ ಆದಮೇಲೆ ನಾನು ಬಂದಿದ್ದೀನಿ. ಬಹುಶಃ 2006-2007ರಲ್ಲಿ
ನಾನು ಅದು ಮಾಹಿತಿ ಕೇಳಿದ್ದೀನಿ. ನನ್ನ ಪೀರಿಯಡ್ನಲ್ಲಿ, ಯಾಕೆಂದರೆ ನಾನು 2006 2007ರಲ್ಲಿ ಮುಖ್ಯಮಂತ್ರಿ ಆದಾಗ ಆ ವರ್ಷದಲ್ಲಿ ಈ ಸಬ್ಜೆಕ್ಟ್ ನನ್ನ ಗಮನಕ್ಕೆ ಬಂತು, ಈ ಥರ ಎಲ್ಲ ಆಗಿದೆ ಅಂತೇಳಿ. ಆಗ ನಾನು ಸೂಚನೆ ಕೊಟ್ಟೆ ನಮ್ಮ ಚೀಫ್ ಸೆಕ್ರೆಟರಿಗೆ, ಯಾವುದೇ ಕಾರಣಕ್ಕೂ HMTಗೆ ಸಂಬಂಧಪಟ್ಟಂಥ ಭೂಮಿನ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ರಿಜಿಸ್ಟ್ರ್ ಮಾಡ್ತಕ್ಕಂಥದ್ದಕ್ಕೆ ನೋಟಿಸ್ ಕೊಟ್ಟುಬಿಡಿ, ಯಾರು ಮಾಡಬಾರದು ಅಂತ ಹೇಳಿ ನಾನು ಸೂಚನೆ ಕೊಟ್ಟು ಅಲ್ಲಿಂದ ನಿಂತಿದೆ. ಆದರೆ ಮಧ್ಯದಲ್ಲಿ 2008ರಲ್ಲಿ ಬಹುಶಃ ನಮ್ಮ ಯಾವುದೋ ಕೇಂದ್ರ ಸರ್ಕಾರದ ಸಂಸ್ಥೆ ಕೊಟ್ಟವರು, ನನಗಿರೋ ಮಾಹಿತಿ. ಸರ್ 2018ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 2018ರಲ್ಲಿ ಸೆಂಟ್ರಲ್ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ನವರು ಸ್ಟೇಟ್ ಗೌರ್ಮೆಂಟ್ಗೆ ಲೆಟ್ರ್ ಬರೆದು ಇದು 1980 ಆಕ್ಟ್ ಒಳಗಡೆ ಬರುತ್ತೆ ಜಮೀನು ಅಂತ ಹೇಳಿರೋದು, ಅದನ್ನ ಅವರು ಸೆಂಟ್ರಲ್ ಆಗಿ ಇಟ್ಕೊಂಡು ಇದು ಫಾರೆಸ್ಟ್ ಯಾವುದು ಬರೋಕ್ಕೆ ಸಾಧ್ಯ. ಅದಕ್ಕೆ ಹೇಳಿದ್ದು ಇದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. ಕೆಲವು ಆ್ಯಕ್ಟ್ಗಳು 2023ರಲ್ಲೂ ತಂದವ್ರೆ ಕೇಂದ್ರ ಸರ್ಕಾರದಲ್ಲಿ. ಆ ಆ್ಯಕ್ಟ್ ಪ್ರಕಾರ ಅದು ಬರೋಲ್ಲ ಅಂತಲೂ ಹೇಳ್ತಾರೆ. 2023ರಲ್ಲಿ ತಂದಿರೋ ಆ್ಯಕ್ಟು, ಅದರ ಪ್ರಕಾರ ಈ ಪ್ರಾಪರ್ಟಿ ವಿಷಯದಲ್ಲಿ ಯಾವುದೇ ರೀತಿ ಕ್ಲೈಮ್ ಮಾಡಲಿಕ್ಕೆ ಫಾರೆಸ್ಟ್ನವ್ರಿಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ರು. ಸರ್, ಕಾನೂನಾತ್ಮಕವಾಗಿ ಚರ್ಚೆ ನಡೀತಿದೆ, ಆದ್ರೆ ಈಗ ನಿಮ್ಮ ಮೇಲೆ ಯಾಕೆ ಆರೋಪ ಮಾಡ್ತಿರೋದು? ಅದು ನೀವು ಕೇಂದ್ರ ಸಚಿವರಾಗಿ ನೀವು ಆದ್ಮೇಲೆ ಯಾಕೆ ಆರೋಪ ಮಾಡ್ತಿರೋದು ಅಂತ? ಆರೋಪ ನನ್ನ ಮೇಲೆ ಮಾಡ್ತಾ ಇರೋದು ನಾನೇನೋ ಮಾಡಿಬಿಟ್ಟಿದ್ದೀನಿ ಅಂತ ಅಲ್ಲ, ನಾನು ಇದನ್ನು ರಿವೈವ್ ಮಾಡಲಿಕ್ಕೆ ಹೊರಟಿದ್ದೀನಿ. ಅದನ್ನು ತಡೆ ಹಿಡಿಬೇಕು ಅನ್ನೋದು ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಅದಕ್ಕೆ ಇವೆಲ್ಲ ನಡೀತಾ ಇರೋದು. ನನ್ನ ಮೇಲೆ ಯಾವುದೂ ಆರೋಪ ಇಲ್ಲ. ಸರ್, ಈಗ ಎಷ್ಟು ಪ್ರೊಡಕ್ಷನ್ ಈಗ ಅಟ್ ಪ್ರೆಸೆಂಟ್ ಎಷ್ಟು ಪ್ರೊಡಕ್ಷನ್ ಆಗ್ತಿದೆ ಸರ್? ಈಗ ನೋಡಿ, ಆ ವಾರ್ಷಿಕ ಟರ್ನ್ ಓವರ್ ಎಷ್ಟಿದೆ ಸರ್ ಕಂಪನಿ? ಇಲ್ಲ, ವರ್ಕಿಂಗ್ ಕ್ಯಾಪಿಟಲೇ ಇಲ್ಲ. ಇದರಲ್ಲೇ ಏನೇನೋ ಪಾಪ ಒದ್ದಾಡ್ಕೊಂಡು ಮಾಡ್ತಾವ್ರೆ. ಈಗ ಉದಾಹರಣೆ, ನಾವು ವಾಚ್ ಫ್ಯಾಕ್ಟ್ರಿಗೆ ಹೋದ್ವು, ಅಸೆಂಬಲ್ ಏನು ಮಾಡ್ತಿದ್ದಾರೆ, 1,000 ತಿಂಗಳಿಗೆ ಮಾಡ್ತಾಯಿದ್ರು. ಈಗ ನಾವು ಬಂದ ಮೇಲೆ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಟ್ಟ ಮೇಲೆ ನಮ್ಮ ಈ ಹೊಸ CMDನೂ ಹಾಕಿದ್ದೀನಿ. ಅವರು ಮೊದಲು BHELನಲ್ಲಿದ್ದರು, ಅವ್ರನ್ನ ಇಲ್ಲಿಗೆ CMD ಮಾಡಿದ್ದೀವಿ. BHELನಲ್ಲಿ ಅವರಿಂದ ಕೆಲವು ಸೆಕ್ಟರ್ನಲ್ಲಿ ಒಳ್ಳೆ ಕೆಲಸ ಮಾಡಿದರು, ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ನಮ್ಮ HMTನ ಏನಾದರೂ ಮಾಡಿ ಉಳಿಸ್ಬೇಕು ಅಂತೇಳಿ ಬೆಳೆಸೋದಕ್ಕೆ ಅವ್ರನ್ನ ನಾವೇ ಆಯ್ಕೆ ಮಾಡಿ ಹಾಕಿದ್ದೀವಿ. ಇಲ್ಲಿಗೆ CMD ಹೊಸ್ದಾಗಿ ಬಂದಿದ್ದಾರೆ. ಬಂದ ಮೇಲೆ ಕಳೆದ 3-4 ತಿಂಗಳಿಂದ ನಿರಂತರವಾಗಿ, ಬಹುಶಃ ಅವ್ರು ದಿನಕ್ಕೆ ಎಷ್ಟು ಗಂಟೆ ನಿದ್ದೆ ಮಾಡೋರೋ ಗೊತ್ತಿಲ್ಲ ನನಗೆ. ನಾನು ಏನು ಸೂಚನೆ ಕೊಟ್ಟಿದ್ದೆ ಅದು ಎಲ್ಲವನ್ನ ಪಕ್ಕಾ ರೆಡಿ ಮಾಡಿ ನಮ್ಮ CMTನ ಅಲ್ಲಿಯ CMD ಏನಿದ್ದಾರೆ ಅವರು ಇವರು ಇಬ್ಬರು ಸೇರಿ ಒಂದು DPRನ ಹೊಸ ಮತ್ತೆ ತಯಾರು ಮಾಡಿ ಕಳಿಸಿದ್ದಾರೆ. ಈಗ ಮೊನ್ನೆ ರೀಸೆಂಟಾಗಿ ಎಲ್ಲಿ ಚರ್ಚೆ ಮಾಡಬೇಕು ಚರ್ಚೆನೂ ಮಾಡಿದ್ದೀವಿ ಬ್ರದರ್ ಈ ವಿಷಯದಲ್ಲಿ. ಅದರಿಂದ ಇವತ್ತು 1,000 ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ದ ವಾಚ್ಗಳು 10,000ಕ್ಕೆ ತಿಂಗಳಿಗೆ ಮಾಡ್ತಾಯಿದ್ದಾರೆ. ಈಗ ಮಾಡ್ತಿದ್ದಾರೆ 10,000ಕ್ಕೆ ಏರಿದೆ, ಡಿಮ್ಯಾಂಡ್ ಇದೆ. ಆ್ಯಕ್ಚುಲಿ ನಂದು HMT ಇದೆ 85 ಲಕ್ಷದ್ದು. ಸರ್, ನಾನು ಅದನ್ನ ಹೇಳೋದು, ನೀವು ಕಟ್ತಿದ್ದೀರಾ ಕೆಲವು ಆಫೀಸ್, ನಿಮ್ಮ ಎಂಪ್ಲಾಯ್ಸ್ಗಳೇ HMT ವಾಚ್ ಕಟ್ಟಲ್ಲ ಸರ್? ಇಲ್ಲ, ಕಟ್ತಿದ್ದಾರೆ. ಸರ್, ಇದೆ ಸರ್, ಒಂದು 5-6 ಜನ ನಾನು ಕೇಳಿದೆ, ಅವ್ರು ಕಟ್ಟಿರ್ಲಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ, ನಿಮಗೆ ಹೇಳಬೇಕು ಅನ್ನೋದಾದ್ರೆ ಒಂದು ಗಂಡು ಬೇರೆ ಈಗ ಗಂಡು ಬೇರಣ್ಣ ಅಂತಕ್ಕಂಥ ಒಂದು ಹೊಸ ಹೆಸರಿನಲ್ಲಿ ಮಾಡಿದ್ರು. ಮಾರ್ಕ್ ನಮಗೆ ಡಿಮ್ಯಾಂಡ್ನ ನಾವು ಪ್ರೆಷರ್ನ ಇದು ಮಾಡೋಕ್ಕಾಗಲಿಲ್ಲ, ನಾವು ರೀಚ್ ಮಾಡಲಿಕ್ಕೆ. ಆ ಥರ ಇದೆ. ಇದು ಒಂದು ದಲಿತ ಸಮಾಜದ ಸಂಘಟನೆಯವರು HMTಯಿಂದ ಆರ್ಡ್ರ್ ಕೊಟ್ಟು ಮಾಡಿಸಿದ್ರು ಈ ವಾಚನ್ನು. ಅವರು ದಲಿತ ಸಮಾಜದವ್ರು ನನಗೆ ಇದು ಕಟ್ಟಿದ್ದಾರೆ, ಇದು ಕಟ್ಕೋಬೇಕು. ಮೊದಲು HMT ಇನ್ನೊಂದು ವಾಚ್ ಕಟ್ಟಿದ್ದೆ, ಅದನ್ನು ತೆಗೆದು ಇದನ್ನು ಕಟ್ಟಿದ್ರು. ಇದರ ರೇಟು 1,230 ರೂಪಾಯಿ. 75 ಲಕ್ಷ. 75 ಲಕ್ಷ ಅಂತ ಹೇಳಿದ್ರು ಸರ್. ಒಂದು 2-3 ಜನ ನಿಮ್ಮ ಇವತ್ತಿನ ಇದ್ರ ಬಗ್ಗೆ ಮಾತಾಡಿದ್ದಾರೆ ಸರ್ ನಾಯಕರು. ನೀವು ಇವತ್ತಾದರೂ HMT ಭೇಟಿಗೆ ಹೊರಟಿದ್ದಾರೆ ಕುಮಾರಸ್ವಾಮಿ, ಬಹಳ ಸಂತೋಷ, ನೋಡ್ಕೊಂಡು ಬಂದು ನಮ್ಗೆ ಹೇಳಿ ಅಂತ ಈಶ್ವರ್ ಖಂಡ್ರೆ ಹೇಳಿದ್ರು. ಚೆಲುವರಾಯಸ್ವಾಮಿ ಅವರು, ನೀವು BJP ಸತ್ಯದಲ್ಲಿ 20 ಸೀಟ್ ಗೆದ್ದು ತೋರಿಸೋದಲ್ಲ, ಹೊರಗಡೆ ಬಂದು 120 ಸೀಟ್ ಗೆದ್ದು ತೋರಿಸ್ಲಿ, ಸವಾಲಾಗ್ತೀವಿ ವಿಧಾನಸೌಧದಲ್ಲಿ. ನಾವು ಏಕಾಂಗಿಯಾಗಿ ಬ್ರದರ್ ಕಳೆದ 20 ವರ್ಷದಿಂದ ಏನು ನನ್ನ ಬಗ್ಗೆ ಟೀಕೆ ಮಾಡ್ತಾರೆ, ಇವರ ನನ್ನ ವಿರುದ್ಧ ಏನು ವಿಷ ಕಾರ್ತಾರೋ ಏನು ಕಾರ್ತಾರೋ ಗೊತ್ತಿಲ್ಲ. ಇಲ್ಲ ಪಾಪ 120 ಸೀಟ್ ಗೆಲ್ಲು ಅಂತ ಹೇಳವ್ರೆ.
ನೋಡೋಣ, ಅದನ್ನು ಮುಂದೊಂದು ದಿನ ಇನ್ನೂ ಸಾಯಲ್ಲ ಸುಲಭವಾಗಿ ಬದುಕಿರ್ತೀನಿ. ಬಹುಶಃ ಕರ್ನಾಟಕ ನಾಡಿನ ಜನತೆ ಅವರೇನು ನನಗೆ ಚಾಲೆಂಜ್ ಮಾಡಿದ್ದಾರೆ, ಆ 120 ಸೀಟ್ ಗೆದ್ದು ತೋರಿಸಿ ಅಂತ ಹೇಳಿ ತೋರಿಸ್ತಕ್ಕಂಥ ದಿನವೂ ಬರುತ್ತೆ. ನನಗೆ ಆ ವಿಶ್ವಾಸ ಇದೆ. ಇಲ್ಲಿ ಏಕಾಂಗಿಯಾಗಿ ಕಳೆದ 20 ವರ್ಷ ಅವರು ಇದ್ದರು ಭಾಳ ದಿವಸ. ಪಾಪ ಈಗೆಲ್ಲ ಮಾತಾಡ್ತಾರೆ, ಅದೆಲ್ಲ ಹಳೆದೆಲ್ಲ ಮರ್ತು ಬಿಡ್ತಾರೆ. ಈ ಒಂದು ಪ್ರಾದೇಶಿಕ ಪಕ್ಷ ಕಟ್ಟೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಇನ್ನೂ ಉಳಿದಿದ್ದೀನಲ್ಲ. 18 ಸೀಟಾದರೂ ಗೆದ್ದಿದ್ದೀವಲ್ಲ, 18 ಸೀಟು 19 ಸೀಟ ಗೆದ್ದಿದ್ವಲ್ಲ ಇದರಲ್ಲಿ. ಇವತ್ತು ಮಮತಾ ಬ್ಯಾನರ್ಜಿ ಅಂತವರು 3 ಟರ್ಮು ಮುಖ್ಯಮಂತ್ರಿ, ನವೀನ್ ಪಟ್ನಾಯಕ್ 5 ಟರ್ಮ್ ಮುಖ್ಯಮಂತ್ರಿ. ಅವ್ರ ಸ್ಟ್ರಗಲ್ ನೋಡ್ತಾ ಇದ್ದೀನಿ. ಈ ಕಾಂಗ್ರೆಸ್ದೇ ತಗೊಳ್ಳಿ, ಪಾಪ ಅವ್ರಿಗೆ ಹೇಳ್ತೀನಿ, ಅದು ಯಾರೋ ನನ್ನ ಸ್ನೇಹಿತ ಹೇಳ್ದ ಅಂದ್ರಲ್ಲ, ಎಷ್ಟೋ ರಾಜ್ಯಗಳಲ್ಲಿ 0. ಕಾಂಗ್ರೆಸ್ ಪರಿಸ್ಥಿತಿ 30 ವರ್ಷದ ಇತಿಹಾಸ ಇರೋ ಪಕ್ಷ. ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಗೆದ್ರು? ತಮಿಳ್ನಾಡಿನಲ್ಲಿ 5 ಸೀಟ್ ಗೆದ್ದು DMK ಅವ್ರಿಗೆ ಟೋಪಿ ಹಾಕಿ ಈಗ ಅಲ್ಲೆಲ್ಲ ಹೋಗಿ ಸೇರ್ಕೊಂಡವ್ರೆ. ಪಂಜಾಬ್ ಪರಿಸ್ಥಿತಿ ಏನಾಗಿದೆ? ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಸೀಟ್ ಗೆದ್ದರು, ಬಿಹಾರದಲ್ಲಿ ಎಷ್ಟು ಸೀಟ್ ಗೆದ್ದರು, ಎಲ್ಲಿಗೆ ಬಂದು ನಿಂತವ್ರೀಗ? ನಾನಾದರೂ 20 ಸೀಟ್ ಗೆದ್ದಿದ್ದೀನಿ, ಒಂದು ಸಣ್ಣ ಪಕ್ಷ. ನೀವು ಹೇಳ್ರಪ್ಪ ರಾಷ್ಟ್ರೀಯ ಪಕ್ಷ, ನಿಮ್ಮ ಪರಿಸ್ಥಿತಿ ಏನಿದೆ? ಅದರಿಂದ 120 ಸೀಟ್ ಗೆಲ್ಲ ದಿನವೂ ಬರುತ್ತೆ. ಎಷ್ಟು ದಿವಸ ಸಹಿಸ್ತಾರೆ ರಾಜ್ಯದ ಜನ? ಬದಲಾವಣೆ ಆಗುತ್ತೆ. ಆ ಟೈಮ್ ಬಂದಾಗ ಮಾತಾಡಿ. ಸರ್, ಸಿಎಂ ಅವರು ನಿಮ್ಮ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಏನ್ ಬ್ರದರ್? ಅವರು ಒಕ್ಕಲಿಗ ಸಮುದಾಯದಿಂದ ಒಬ್ರು ಸಿಎಂ ಆಗಿದ್ದಾರೆ, ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನೋಡಿ, HMT ಬಿಟ್ಟು ರಾಜಕೀಯ ಕೊಟ್ಟೋದ್ರಿ ಈಗ. ಅದಕ್ಕೆಲ್ಲ ಉತ್ತರ ಕೊಡೋಣ ಬ್ರದರ್. ಖಂಡ್ರೆ ಅವರು ನಿಮಗೆ ಅಭಿನಂದನೆ ಸಲ್ಲಿಸೋದು. ಏನಕ್ಕೆ? ಅಲ್ಲ, ಅವರು ನನಗೆ ಕಣ್ ತರಿಸಿರೋದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವ್ರಿಗೊಂದು ಅಭಿನಂದನೆ. DK ಶಿವಕುಮಾರ್ ಅವರು ಭೂಮಿ ಹೊಂದಿದ್ದಾರೆ ಅಂತ ಹೇಳಿದ್ರಿ ಸಂಬಂಧಪಟ್ಟಂಗೆ ಏನ್ ದಾಖಲೆ ಇದೆ ಸರ್? ಕೊಡೋಣ, ಎಲ್ಲ ಬನ್ನಿ, ಸ್ವಲ್ಪ ದಿವಸ ಟೈಮ್ ಇದೆ. ಎಲ್ಲ ಇಂಗ್ಲೀಷ್ ಏನು ಬೇಡ. DK ಶಿವಕುಮಾರ್ 174 ಎಕರೆಯಲ್ಲಿ DK ಶಿವಕುಮಾರ್ ಆಸ್ತಿ ಇದೆ ಅಂತ ಹೇಳಿ ನಮ್ಮ ಆರೋಪನ ಸರ್. ಅಂದಲ್ಲ, ಇಲ್ಲಿ ಯಾರ ಮಾತಾಡ್ತಾರೆ? ಇಲ್ಲಿ ಕಾರ್ಮಿಕರಿದಾರಲ್ಲ, ಕಾರ್ಮಿಕರು ಹೇಳೋದು ಅಂದಲ್ಲ ಆರೋಪ. ಇಂಗ್ಲಿಷ್ ನಲ್ಲಿ ಮಾಡಕ್ಕೆ ಬಹಳ ಲೆಂತಿ ಐತೆ ಬ್ರದರ್, ಬೇಡ ಇದನ್ನ ಸರ್. ಬ್ರೀಫ್ ಆಗಿ ಹೇಳಿ ಸರ್. ವೇಟ್ ಆಯ್ತು. ಈಸ್ ಗೋಯಿಂಗ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ಸರ್, ಒಂದೇ ನಿಮಿಷ. ಏನೋ ಕೇಳ್ತಿದ್ದಾರೆ. ಏನ್ ಬ್ರದರ್? ಮತ್ತೆ ಯಾವಾಗ ಕಾರ್ಯಕ್ರಮ ಯಾವಾಗ ಮತ್ತೆ ಅದು ಪುನಶ್ಚೇತನ ಆಗುತ್ತೆ ಅಂತ ಬ್ರದರ್, ನಾನೇ ಅದು ಸಂಪೂರ್ಣವಾಗಿ ತೀರ್ಮಾನ ತಗೊಳ್ಳೋ ಶಕ್ತಿ ಇದ್ದಿದ್ರೆ ಇಷ್ಟೊತ್ತಿಗೆ ಓಪನ್ ಆಗಿ 1.5 ವರ್ಷ ಆಗಿರೋದು. ನನ್ನ ಕೈಲಿಲ್ಲ ಆ ಶಕ್ತಿ. ಅವ್ರಿಗೊಂದು ಭರವಸೆ ಆದ್ರೂ ಕೊಡ್ಬೋದಲ್ಲ? ಇಷ್ಟು ಭರವಸೆ ಕೊಟ್ಟಿದ್ದೀನಿ, ಅದ್ರ ಮೇಲೆ ಅವ್ರು ಇನ್ನೂ ಕುಮಾರಣ್ಣಿಂದ ಏನೋ ಆಗುತ್ತೆ ಅಂತ ಕಾಯ್ತಾವ್ರೆ. ನನ್ನ ಭರವಸೆ ಮೇಲೆ ಸ್ವಲ್ಪ ಎಲ್ಲಾರನ್ನೂ ಒಂಚೂರು ನಿದ್ದೆ ಮಾಡ್ತಾವ್ರೆ. ಈಗ ಇಲ್ಲದೆ ಹೋಗಿದ್ರೆ ಅವ್ರ ಪರಿಸ್ಥಿತಿಗಳು ಹಿಂದೆ ಏನು ಅನುಭವಿಸೋರು ಗೊತ್ತಿದೆ ನನಗೆ. ಈಶ್ವರ್ ಖಂಡ್ರೆ ನಿದ್ರೆ ಮಾಡ್ತಿಲ್ಲ ಸರ್.